ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ದಿನವನ್ನು ನಾವು ತಗೊಂಡಿದ್ದು. ಸೊ ಇಲ್ಲಿ ಇಲ್ಲಿ ಆಲ್ರೆಡಿ ನೋಡ್ತಿರ್ಬೋದು, ಟೇಬಲ್ ಮೇಲೆ ಆಲ್ರೆಡಿ ಮಟೀರಿಯಲ್ಸ್ ಎಲ್ಲ ನಾನು ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ಸೊ ಪ್ರತಿಯೊಂದು ಕೂಡ ಮಟೀರಿಯಲ್ಸ್ ಆಲ್ರೆಡಿ ನೀವು ನೋಡಿದ್ದೀರಿ. ಸೊ ನಿಮ್ಮ ಕೈಯಾಗ ಬರುತ್ತೆ. ಸೊ ನಿಮ್ಮ ಕೈಯಾಗ ಬಂದಾಗ ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಕರಿತಾ ಇರೋದ. ಸೊ ಒಂದೊಂದಾಗಿ ನಾವೇನು ಮಾಡೋಣ ತಿಳಿಸ್ತಾ ಹೋಗ್ತೀವಿ, ಅದ್ರ ಪ್ರಕಾರ ನೀವು ಅದು ನೋಡ್ತಾ ಹೋಗಿ. ನೀವು ಡಿ ಸಿ ಗೈಡಲ್ಲಿ ಅವು ಸಹಿತ ಹೆಲ್ಪ್ ಆಗುತ್ತೋ ಏನು. ಸೊ ಅದನ್ನು ನೀವು ವಿಚಾರ ಮಾಡಿ ಡಿ ಸಿ ಗೈಡನ್ನು ತಯಾರು ಮಾಡಿ. ರೈಟ್, ಒಂದು ಸೀಸರ್ ಕೊಡ್ತೀನಿ, ಒಂದು A4 ಪೇಪರನ್ನು ಕೊಡ್ತೀನಿ. ಆ ಒಂದು A4 ಪೇಪರಲ್ಲಿ ಒಂದು ವೃತ್ತವನ್ನು ರೆಡಿ ಮಾಡಬೇಕು. ನೀವು ಸೀಸರಲ್ಲಿ ಒಂದು ವೃತ್ತವನ್ನು ಕಟ್ ಮಾಡಬೇಕು. ಹೆಂಗೆ ಕಟ್ ಮಾಡಬೇಕಂತಂದ್ರೆ, ನಾನು ನೆಕ್ಸ್ಟ್ ನಿಮಗೆ ಕಟ್ ಮಾಡಿದ್ಮೇಲೆ ಅಂಟಿಸ್ಲಿಕ್ಕೆ ಫೆವಿಕೋಲು ಏನು ಕೊಡಲ್ಲ, ಏನು ಕೊಡಲ್ಲ. ರೈಟ್, ಆ ಸೀಸರಿಂದ A4 ಪೇಪರಲ್ಲಿ ಒಂದು ಮಾಲೆ ಥರ ಅಥವಾ ಒಂದು ವೃತ್ತವನ್ನು ರೆಡಿ ಮಾಡಬೇಕು. ಆ ವೃತ್ತದಲ್ಲಿ ನಿಮ್ಮ ಗ್ರೂಪಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಆ ವೃತ್ತದ ಮಧ್ಯದಲ್ಲಿ ಒಂದು ಸೆಂಟರ್ ಪಾಯಿಂಟಲ್ಲಿ ನಿಲ್ಲಬೇಕು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ವೃತ್ತವನ್ನು ನೀವು ರೆಡಿ ಮಾಡಬೇಕು. ಸೊ ಅಷ್ಟು ದೊಡ್ಡ ವೃತ್ತ ಈ ಒಂದು A4 ಪೇಪರಲ್ಲಿ ಆಗುತ್ತೋ ಇಲ್ಲ. ರೈಟ್, ಫಸ್ಟ್ ಅಪ್ಲೈ ಮಾಡಿ, ನಿಮ್ಮಲ್ಲಿ ಇರ್ತಕ್ಕಂಥ ಐಡಿಯಾಗಳನ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ಏನು ಮಾಡೋಣ, ಅದು ಯಾವ ಥರ ಕಟ್ ಮಾಡಿದ್ರೆ ಅದು ವೃತ್ತ ದೊಡ್ಡದಾಗ್ತದೆ ಅನ್ನೋದು ತಿಳ್ಕೊಳ್ಳೋಣ. ರೈಟ್, ಓಕೆ. ಎರಡು ಪೇಪರ್ ಇದೆ, ಒಂದು ಪೇಪರ್ ತಗೊಳ್ಳಿ. ಆ ಕಾಚನಿ ತೆಗೀರಿ, ಕಾಚನಿ ತೆಗೆದ ಒಂದು ಪೇಪರ್ ತಗೊಳ್ರಿ. ಹಾಂ, ಸೊ ನೀವು ಸಹಿತ ಯೂಸ್ ಮಾಡ್ಬೋದು. ಇಲ್ಲಿ ಮಾತ್ರ ಈಸಿದೆ. ಸೀಸರ್ A4 ಪೇಪರ್ ಇದೆ. ಎಷ್ಟು ದೊಡ್ಡದಾಗಿರ್ಬೇಕು, ಕಟ್ ಮಾಡಿ ಅಂಟಿಸೋ ಹಾಗಿಲ್ಲ. ಎರಡು ನಿಮಿಷ ಟೈಮ್ ತಗೊಂಡು 2 ನಿಮಿಷದಲ್ಲಿ ನೀವು ಅದನ್ನು ಕಟ್ ಮಾಡಿ. ಇನ್ನು ಪೇಪರ್ ಇದೆ, ಕಟ್ ಮಾಡಿ ನಡೀತದೆ. ಬಟ್ ಐಡಿಯಾ ಹಾಕಿ ಅದು ಸಣ್ಣದಾಗಿ ಆ ರೂಪದಲ್ಲಿ ಎಷ್ಟು ಜನ ಹೋಗ್ಬೋದು, ಪಕ್ಕದಲ್ಲಿ ನಿಲ್ಬೋದು. ಮತ್ತೆ ಅವರು ಏನು ಮಾಡಿ ಮಾಡ್ಬೋದು. ರೈಟ್, ಹಾಂ. ಇನ್ನು ಸೊ ಎರಡು ಪೇಪರ್ ಇದೆಯಲ್ಲ, ಇದು ನಿಮ್ಮ ಕಡೆ ಇದೆ, ನಿಮ್ಗೆ ಅಪೋಸಿಟ್ ಆಗಿರಲಿ. ಸೀಸರ್ ತೊಗೊಂಡು ಏನು ಮಾಡ್ರಿ ಅಂತಂದ್ರೆ, ಸೊ ಒಂದು ಭಾಗ ಇಲ್ಲಿ ಹಾಗೆ ಕಟ್ ಮಾಡ್ತಾ ಎಂಡಿಗೆ ಅಷ್ಟೇ ಬಿಡಿ, ಪೂರ ಕಟ್ ಮಾಡಬೇಡಿ. ಕಟ್ ಮಾಡಿ ಆನಂತರ ನೆಕ್ಸ್ಟ್ ಏನು ಮಾಡಿ, ಇದನ್ನು ಈ ಕಡೆ ಹೊಳಿಸಿ ಏನು ಮಾಡಿ, ಅದ್ರ ಪಕ್ಕದಲ್ಲಿ ಅಷ್ಟೇ ಸೈಜ್ ಏನು ಮಾಡಿ ಕಟ್ ಮಾಡ್ತಾ ಹೋಗಿ ಎಂಡಿಗೆ ಪೂರ ಕಟ್ ಮಾಡ್ಬಿಟ್ಟು ಎಂಡಿಗೆ ಕೊಡಿ. ಇಲ್ಲಿ ಎಷ್ಟು ಬಿಟ್ಟಿರ್ತೀರಿ ಅಷ್ಟೇ ಬಿಡಿ. ನೆಕ್ಸ್ಟ್ ಮತ್ತೆ ಅದೇ ಈ ಕಡೆ ಹೊಳಿಸಿ, ಹಾಗೆ ಕಟ್ ಮಾಡ್ತಾ ಲಾಸ್ಟಿಗೆ ಬನ್ನಿ. ಒಂದ್ಸಲ ಈ ಕಡೆ ಕಟ್ ಮಾಡಿದ್ರೆ ಒಂದ್ಸಲ ಈ ಕಡೆ ಕಟ್ ಮಾಡ್ತಾರೆ, ಹಾಗೆ ಪೂರ ಎಂಡಿಗೆ ಬನ್ನಿ. ಆದರೆ ಕೊನೆಗೆ ಕಟ್ ಮಾಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಅದು ಫಸ್ಟ್ ಕಟ್ ಮಾಡಿ. ಇನ್ನೊಂದು ದೊಡ್ಡ ವೃತ್ತ ಆಯ್ತು ನೋಡಿ. ಒಂದೇ ಆಡಿದ್ರೆ ಭಾಳ ವೃತ್ತಗಳನ್ನು ಮಾಡಿದ್ದಾರೆ.
ಇವೆರಡೂ ಏನು ಮಾಡಬೇಕು, ಕಟ್ ಮಾಡಿ ತೆಗೆದುಕೊಂಡೇವೆ. ಇದು ಒಂದು, ನೆಕ್ಸ್ಟ್ ಇದು ಒಂದು. ಹಾಂ, ಇದಾದಮೇಲೆ ಇಲ್ಲಿ ಆಲ್ರೆಡಿ ಜೋಡಣೆ ಆಗೈತಿ, ಇಲ್ಲಿ ಆಗಿಲ್ಲ. ನೆಕ್ಸ್ಟ್ ಜೋಡಣೆ ಆಗಿತ್ತಲ್ಲ, ಅಲ್ಲಿ ಏನು ಮಾಡಿರಿ ಅಂತಂದ್ರೆ ಮಧ್ಯದಲ್ಲಿ ಸೀಸರಿಂದ ಈ ಕಟ್ ಮಾಡಿ ಸೊ ಈ ಥರ ನೋಡಿ, ಇಷ್ಟು ವೃತ್ತ ಆಯ್ತಾ. ಅದ್ರ ನೆಕ್ಸ್ಟ್ ಒಂದು ಅದ ನೋಡಿ, ಇದನ್ನು ಕಟ್ ಮಾಡಬೇಕು, ಇದು ಆಲ್ರೆಡಿ ಕಟ್ ಆಗಿದೆ. ಇದನ್ನು ಕಟ್ ಮಾಡಬೇಕು, ಇದನ್ನು ಕಟ್ ಮಾಡಬಾರ್ದು, ಇದು ಆಲ್ರೆಡಿ ಕಟ್ ಆಗಿದೆ. ಹೀಗೆ ಲಾಸ್ಟ್ ಎಂಡಿಗೆ ಇದನ್ನು ಕಟ್ ಮಾಡಬಾರ್ದು. ಸೊ ಈ ಥರ ಕಟ್ ಮಾಡಿದ್ರೆ ದೊಡ್ಡದಾಗ ನೆಲ್ಲಿ ಜೋಡಣೆ ಆಗಿಲ್ಲ ಅಂದರೆ ನಾವು ಫೆವಿಕೋಲಿಂದ ಅಂಟಿಂದ ಏನೋ ಹಚ್ಚಿಲ್ಲ. ಸೊ ಇಷ್ಟು ದೊಡ್ಡದಾಗಿದೆ. ಇಲ್ಲಿ ಇನ್ನೂ ಇದರ ಥಿಕ್ನೆಸ್ ಕಡಿಮೆ ಮಾಡಿದ್ವಿ ಅಂತಂದರೆ ಇನ್ನೂ ಹೆಚ್ಚು ದೊಡ್ಡದಾಗ್ತದೆ. ರೈಟ್. ಸೊ ಇದರಲ್ಲಿ ಎಷ್ಟು ಜನ ಹೋಗ್ಬೋದು ನೋಡ್ರಿ ಒಂದ್ಸಲ. ನೋಡ್ರಿ ಹಾಂ. ಸೊ ಹಾಗೆ ಮಧ್ಯದಲ್ಲಿ ನಾವು ಅದನ್ನು ನೆನಪಿಟ್ಟು ಅದರ ಮಧ್ಯದಲ್ಲಿ ನಾವು ಓದಿದ್ರೆ ಇಲ್ಲಿ ಹೆಚ್ಚು ಜನ ನಿಂತಿರ್ಬೋದು. ಕೈಯೇ ಸೀಸನ್ ಆಗ್ತದೆ. ತೋರಿಸಿಬಿಡಿ. ಸೊ ಇದ್ರ ಮೇಲೆ ಒಂದು ಸಣ್ಣ ಗೇಮ್ ಮಾಡಿ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ. ಕಟ್ ಮಾಡೋದಷ್ಟು ಈ ಕಡೆ ತೋರಿಸಿ. ಯಾವ್ದು ಕಟ್ ಮಾಡ್ತಿರ್ತಿಲ್ಲ ಅದನ್ನ ತೋರಿಸಿ ಕಡೆ. ಹಾಂ, ಆ ಕಡೆ ಜಾಯಿಂಟಿಗೆ ನೋಡಿ, ಕಟ್ ನಡಕ್ ಕಟ್ ಇಡ್ಲಿ ತಗೊಳ್ರಿ, ಆ ನಂತರ ವಡ ತಗೊಳ್ರಿ, ಇನ್ನೊಂದು ದೋಸೆ ತಗೊಳ್ರಿ. ರೈಟ್. ಸೊ ಈ ಮೂರು ಐಟಮ್ಗೆ ಏನು ಮಾಡೋದಪ್ಪ ಅಂತಂದ್ರೆ ಒಂದೊಂದು ಸಿಂಬಲ್ ಏನಂತಂದ್ರೆ, ಇಡ್ಲಿ ಅಂತ ಅಂದಾಗ ನಾವು ಜೋರಾಗಿ ಒಂದೇ ಸಲ ಚಪ್ಪಾಳೆಯನ್ನು ಹಾಕಬೇಕು. ಯಾವಾಗ ನಾನು ಇಡ್ಲಿ ಅಂತ ಹೇಳ್ತೀನಿ ಅವಾಗ. ರೈಟ್. ಕೇಳಿಸ್ತಾರೆ ಎಲ್ಲರೂ? ಸೊ ಇಡ್ಲಿ ಅಂದಾಗ ಏನು ಮಾಡಬೇಕು ನಾವು ಜೋರ ಸಿಂಬಲ್ ಅನ್ನು ತೋರಿಸ್ತೀವಿ. ನೋಡ. ಇನ್ನು ಮೂರನೇದು ದೋಸೆ. ಯಾರ್ಯಾರು ದೋಸೆ ಮಾಡಿರಿ? ಸೌಂಡ್ ಹೆಂಗೆ ಬರುತ್ತೆ? ಹಾಂ, ದೋಸೆ ಹಾಕೋದಾಗ ಸೌಂಡ್ ಬರುತ್ತೆ. ಇನ್ನು ದೋಸೆ ಹೇಗೆ ಹಾಕ್ತೀರಿ? ಹಂಚಿನ ಮೇಲೆ. ಹಾಂ. ಸೊ ಈ ಥರ ಸಿಂಬಲ್ ಅನ್ನು ತೋರಿಸ್ಬೇಕು, ಜೊತೆಗೆ ಸೌಂಡ್ ಬರಬೇಕು. ಹೆಂಗೆ ಬರ್ಬೇಕಂದ್ರೆ ಈ ಥರ ಬರಬೇಕು. ರೈಟ್. ಪಕ್ಕಾಕ್ರು. ಹಾಂ, ಇಡ್ಲಿ ವಡ ದೋಸೆ ವಡ ಹಾಂ, ದೋಸೆ ಇಡ್ಲಿ. ರೈಟ್. ಇದು ಮೂರು ಸಿಂಬಲ್. ಸರಿನಾ? ಈಗ ಏನಪ್ಪ ಅಂತಂದ್ರೆ, ಸೊ ನಾನು ಏನು ಹೇಳ್ತೀನಲ್ಲ ಅದನ್ನಷ್ಟೇ ನೀವು ಮಾಡಬೇಕು. ಸರಿ? ಹಾಂ, ನಾನು ಏನು ಹೇಳ್ತೀನಲ್ಲ ಅದನ್ನಷ್ಟೇ ನೀವು ಮಾಡಬೇಕು. ನಾನು ಏನು ಮಾಡ್ತೀನಿ ಅದನ್ನು ನೀವು ಮಾಡೋಂಗಿಲ್ಲ. ಅರ್ಥ ಆಯ್ತಾ? ನಾನು ಏನು ಹೇಳ್ತೀನಿ ಅದನ್ನಷ್ಟು ನೀವು ಮಾಡಬೇಕು. ನಾನೇನು ಸಿಂಪಲ್ ತೋರಿಸ್ತೀನಿ ಅದನ್ನು ನೀವು ಮಾಡೋಂಗಿಲ್ಲ.
ಸರಣ ಅದು ಇಡ್ಲಿ 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 ವಡ ಯಾರು ಮುಗಿಸೋದು ಹಾಂ ದೋಸೆ ಇಡ್ಲಿ ವಡ ದೋಸೆ ಇಡ್ಲಿ ವಡ ಇಡ್ಲಿ 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 ದೋಸೆ 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 ವಡ ದೋಸೆ ಇಡ್ಲಿ ಇಡ್ಲಿ ದೋಸೆ ಥ್ಯಾಂಕ್ ಯು ರೈಟ್ ಜೊತೆಗೆ ಉದನ್ ಕಡ್ಡಿ ಬಂದಿರುತ್ತೆ ಒಂದು ಮ್ಯಾಚ್ ಬಾಕ್ಸ್ ಸರಿನಾ ಒಂದು ಗ್ರೂಪಿಗೆ ಒಂದೇ ಕೊಟ್ಟು ಒಂದೇ ತಗೊಳ್ಳಿ ಗ್ರೂಪಿಗೆ ಬಂದು ಇನ್ನೊಂದು ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಉದ್ದಿನ ಕಡ್ಡಿ ತಗೊಳ್ಳಿ ಮ್ಯಾಚ್ ಬಾಕ್ಸ್ ಅದ ಮ್ಯಾಚ್ ಬಾಕ್ಸ್ ಅಂತ ಉದ್ದಿನ ಕಡ್ಡಿನ ಹಚ್ಚಿ ಸೊ ಒಂದು ಬಾಟಲ್ ಕೆಳಗಡೆ ಏನು ಮಾಡಿ ಒಂದು ಹೋಲ್ ಹಾಕಿ ರೈಟ್ ಸೊ ಅದರಿಂದ ಹೋಲ್ ಹಾಕಿ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಆಲ್ರೆಡಿ ಲೇಸರ್ ಕಿರಣ ಇದೆ ಲೇಸರ್ ಲೈಟ್ ಅದ ಸೊ ಅದರಿಂದ ಒಂದು ಕಿರಣವನ್ನು ಅದರೊಳಗಡೆ ಬಿಡಿ ಸೊ ಅದರೊಳಗಡೆ ಬಿಡೋದು ಕಿರಣ ನಿಮ್ಮ ಜೊತೆಗೆ ಇರ್ತಕ್ಕಂಥ ಗ್ರೂಪ್ ಮೆಂಬರ್ಸ್ ಎಲ್ಲರಿಗೂ ಕಾಣಬೇಕು ರೈಟ್ ಹಾಂ ಸೊ ಈ ಥರ ಹಿಡೀರಿ ಅದರೊಳಗಡೆ ಲೇಸರ್ ಕಿರಣವನ್ನು ಬಿಡಿ ಎಲ್ಲರಿಗೂ ಕಾಣುತ್ತೋ ಇಲ್ಲ ಕೇಳಿ ನಿಮಗೆ ಲೇಸರ್ ಕಿರಣ ಮುಂದಿನ ಪ್ರಶ್ನೆ ಲೇಸರ್ ಲೈಟ್ ಅಲ್ಲಿ ಫಸ್ಟಿಗೆ ಒಂದು ಬಟನ್ ಅದಲ್ಲ ಅದನ್ನಷ್ಟೇ ನೀವೇನು ಮಾಡಿ ಬಟನ್ ಅಲ್ಲ ನಿಮ್ಮ ಗ್ರೂಪಲ್ಲಿ ಕೇಳಿ ಲೇಸರ್ ಕಿರಣವನ್ನು ಬಿಡಬಾರ್ದ ಆ ಕಿರಣ ನಿಮಗೆ ಇಲ್ಲಿಂದ ಇಲ್ಲಿ ತನಕ ಪೂರ ಕಾಣುತ್ತೋ ಅಥವಾ ಎರಡೆರಡು ಪಾಯಿಂಟ್ ಕಾಣುತ್ತೋ ಹಾಂ ಈಗ ನೆಕ್ಸ್ಟ್ ಏನು ಮಾಡ್ರಿ ನಿಮ್ಗೆ ಆಲ್ರೆಡಿ ಉದ್ದಿನ ಕಡ್ಡಿ ಬಂದದ ಉದ್ದಿನ ಕಡ್ಡಿನ ಹಚ್ಕೊಳ್ರಿ ಈಗ ಬಾಟಲಿಗೆ ಒಂದು ಹೋಲ್ ಹಾಕ್ರಿ ಈ ಕಡೆ ಒಂದು ಹೋಲ್ ಹಾಕಿ ಅದ್ರೊಳಗಡೆ ಹೊಗೆ ತುಂಬಿಸ್ರಿ ಅದು ಉದಿನ ಕಡೆಯಿಂದ ಬರ್ತಕ್ಕಂಥ ಹೊಗೆಯನ್ನ ಅದ್ರ ಒಳಗಡೆ ತುಂಬಿಸ್ರಿ ಉದ್ದಿನ ಕಡ್ಡಿ ಇಲ್ಲ ಸ್ವಲ್ಪ ದಪ್ಪ ತೆಗಿರಲ್ಲ ಅದನ್ನು ತೂತ ದಪ್ಪ ತೆಗಿರಲ್ಲ
ಮೂರು ಹನಿ ತುಂಬಿದ ಮೇಲೆ ಆಗ ಯಾವ ಥರ ಲೇಸರ್ ಕಿರಣವನ್ನು ಅದರೊಳಗಡೆ ಹಾಕಿ ನೆಕ್ಸ್ಟ್ ಯಾವ ಥರ ಕಾಣಿಸ್ತೇ ನೋಡಿ. ಹಾಗೆ ಬೆರಳು ತೆಗಿಯೋ. ಹಾಂ ಕಡೆ ಮ್ಯಾಗ್ ಅಷ್ಟೇ. ನಿನ್ನೇನು ಮುಗಿತಿಲ್ಲ. ರಿಫ್ಲೆಕ್ಷನ್ ಮಾಡಲ್ಲ, ಬಟ್ ಹೊಗೆ ಅನ್ನೋದು ಏನಪ್ಪ ಅಂತಂದ್ರೆ ಅದು ಮಿನಿ ಟ್ರಾನ್ಸ್ಪರೆಂಟ್. ರೈಟ್, ಬೆಳಕನ್ನ ತನ್ನ ಮೂಲಕ ಏನು ಮಾಡುತ್ತಂದ್ರೆ ಕಡಿಮೆ ಹಾಕ್ಬಿಡುತ್ತೆ. ಸೊ ಆ ಹೊಗೆಯಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ಬೆಳಕಿನ ಮೇಲೆ ಅಡ್ಡಾಡೋದ್ರಿಂದ ಹೊಗೆ ಅಡಗಡೆ ಮಾಡುತ್ತೆ, ಪಾಸ್ ಮಾಡುತ್ತೆ, ಕಡಿಮೆ ಬಿಡುತ್ತೆ. ಅದಕ್ಕೆ ನಮಗೆ ಏನಾಗ್ತದೆ ಸ್ಟೇಟ್ ಲೈನ್ ಆಗಿ ನಮಗೆಲ್ಲ ಸೊ ಮಕ್ಕಳಿಗೆ ನಾವು ಬೆಳಕು ಸರಳ ರೇಖೆಗೆ ಹೋಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಹೆಂಗೆ ಹೋಗುತ್ತೆ ಅಂತ ತೋರಿಸ್ಬೇಕು. ಸೊ ಅದಕ್ಕೋಸ್ಕರ ನಾವು ಸೊ ಬೇಸ್ ಆಗಿರ್ತಕ್ಕಂಥ ಮಟೀರಿಯಲ್ಸನ್ನು ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ನಾವು ತೋರಿಸ್ಬೇಕು. ಹಾಂ, ಸೊ ಇದು ಬೆಳಕು ಸರಳ ರೇಖೆಗೆ ಹೋಗುತ್ತಾ ಇಲ್ಲ ಅಂತ ಮಕ್ಕಳಿಗೆ ನಾವು ನೋಡೋದು ತೋರಿಸ್ಬೇಕು. ಸೊ ಇದ್ರ ಜೊತೆಗೆ ಇದನ್ನ ಇನ್ನೊಂದ್ಸಲ ತೋರಿಸ್ಬೇಕಂತ ಬೇರೆ ರೀತಿ ಒಳಗಡೆ ಪೈಪ್ ಥರ ಸೊ ಮಾಡಿಸ್ಬೇಕು. ನೋಡಿ ಈ ಥರ ಮಾಹಿತಿ ಉದಾಹರಣೆಗೆ ನಿಮ್ಗೆ ಅಪೋಸಿಟ್ ಅಂತಂದ್ರೆ ಈಗ ಯಾವ್ದಾದ್ರು ಒಂದು ವಸ್ತುವನ್ನು ನೋಡ್ಬೇಕು. ಈ ಕಡೆ ಈಗ ಯಾವ್ದಾದ್ರು ಒಂದು ವಸ್ತುವನ್ನು ನೋಡಿ ಎದರಿಂದ ನೋಡ್ಬೇಕಂತಂದ್ರೆ ಹಾಳಿಯನ್ನು ಬಡಿಸಬೇಕು. ಕೊಟ್ಟಿದ್ದಾರಲ್ಲ. ಒಂದು ಕಣ್ಣಿಲ್ಲ ನೋಡಿ, ಒಂದು ಕಣ್ಣಿಲ್ಲ ಯಾವ್ದಾದ್ರು ಒಂದು ವಸ್ತುವನ್ನು ನೋಡಿ. ಯಾವ್ದಾದ್ರು ಒಂದು ವಸ್ತು ಸರ್ ನೋಡಿದ್ರಾ? ಹಾಂ, ಈಗ ನೀವು ನೆಕ್ಸ್ಟ್ ನೋಡಿ, ನೀವು ಯಾವ ವಸ್ತುವನ್ನು ನೋಡಿರಿ ಆ ವಸ್ತು ನಿಮ್ಮ ಅಂಗೈ ಒಳಗಡೆ ಕಾಣಬೇಕು. ಕಾಣತ್ತ ನೋಡಿ. ನೀವು ಯಾವ ಈಗ ಫ್ಯಾನ್ ನೋಡತ್ತೆ ನಾನು ಈ ಹಾಳಿ ತೆಗೀರಿ, ಕೈ ಹಿಂಗಿಡಿರಿ, ಕಾಣಬೇಕಲ್ಲ, ಕಾಣುತ್ತಾ? ಈಗ ಮಧ್ಯದಲ್ಲಿ ಕಾಣಬೇಕು, ಮಧ್ಯದಲ್ಲಿ ಕಾಣಬೇಕಮ್ಮ. ಅಥವಾ ಹಿಂಗೆ ಕಣ್ಣಿಂದ ಹೇಳ್ರಿ, ಒಂದು ಕಣ್ಣು ಮುಚ್ಚ್ರಿ, ಆ ಫ್ಯಾನ್ ನನಗೆ ಕಾಣ್ತದೋ ಇಲ್ಲೋ ಅಥವಾ ನಿಮಗೆ ಕಾಣ್ತದೋ ಇಲ್ಲೋ ಚೆಕ್ ಮಾಡಿರಿ. ಹಾಂ, ಕಾಣಲಿಲ್ಲ ಅಂದ್ರೆ ನಿಮ್ಮ ಕೈಯ ಪೇಪರ್ ಅದು, ಕೈ ಅದು ಎರಡೂ ಯೂಸ್ ಮಾಡಿಕೊಂಡು ಈ ಕೈ ಒಳಗಡೆ ನೀವು ಏನು ವಸ್ತುಗಳನ್ನು ನೋಡ್ತೀವಿ ಆ ವಸ್ತು ಈ ಕೈ ಒಳಗಡೆ ಕಾಣಬೇಕು. ಹಾಂ, ಒಬ್ಬರು ಟ್ರೈ ಮಾಡಂದ್ರೆ ಸ್ವಲ್ಪ ಬಿಟ್ಟರು ಮತ್ತೆ ಹೊಡಿ. ಹಾಂ, ರೈಟ್ ನೋಡಿ, ಎಲ್ಲಿ ಕಾಣುತ್ತೆ, ಎಲ್ಲಿ ಕಾಣುತ್ತೆ? ಹಳಿಗಳು ಕಾಣುತ್ತೆ, ನಿಮ್ಮ ಕೈಗಳು ಕಾಣುತ್ತೆ, ಹಳಿಗಳು ಕಾಣುತ್ತೆ. ಸೊ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಹಾಳಿ ಕಣ್ಣಿಗೆ ಸ್ವಲ್ಪ ಕಣ್ಣು ನೀರು ಹಾಂ, ಸಿಂಪಲ್ ಮ್ಯಾಜಿಕ್. ಕೈ ಹತ್ರ ಇಟ್ಟಿರಿ. ಸಿ ಈಗ ಒಂದು ವಸ್ತುವನ್ನು ನೋಡ್ರಿ, ಈ ಕೈ ಒಳಗಡೆ ಕಾಣ್ಬೇಕಂದ್ರೆ ಈ ಕೈಯನ್ನ ಇದ್ರ ಹತ್ರ ತಗೋಬೇಕು. ಎರಡು ಕಣ್ಣು ಓಪನ್ ಮಾಡಿ. ಫಸ್ಟ್ ಒಂದು ಕಣ್ಣಿಗೆ ನೋಡಿ ವಸ್ತು ಕಾಣುತ್ತೆ, ಈ ಕೈ ಹತ್ರ ತಗೋರಿ, ಎರಡು ಕಣ್ಣು ಓಪನ್ ಮಾಡಿ ಆ ವಸ್ತು ಎಲ್ಲಿ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಯಾರ್ಯಾರು ಕಾಣಿಸುತ್ತೆ?
ಹಾಗಾದ್ರೆ ನಿಜವಾಗ್ಲೂ ಒಂದು ಡಯಾಗ್ರಾಮ್ ಕಾಣುತ್ತಾ? ಇಲ್ಲ. ಹಾಗಾದ್ರೆ ಏನದು? ಭ್ರಮೆ ಅಲ್ವಾ? ಇದಕ್ಕೆ ಇದನ್ನ ಏನಂತ ಕರಿತಾರೆ? ದೃಷ್ಟಿಯ ಭ್ರಮೆ ಅಂತ ಕರೀತಾರೆ. ಯಾಕೆ ಹಂಗೆ ಕಾಣುತ್ತೆ? ಈಗ ಯಾವುದೇ ಒಂದು ವಸ್ತು ಅದ, ಆ ವಸ್ತುವಿನ ಗುಣಲಕ್ಷಣಗಳನ್ನು ನಾವು ಹೇಳ್ಬೇಕಂತಂದ್ರೆ ಆ ವಸ್ತುವಿನ ಚಿತ್ರ 1/10 ಸೆಕೆಂಡ್ ಒಳಗಡೆ ನಮ್ಮ ಕಣ್ಣಿನ ಮೇಲೆ ಬೀಳಬೇಕು. ಅಂದಾಗ ಮಾತ್ರ ಆ ವಸ್ತುವಿನ ಇದೇ ಕಲರದ ಇಷ್ಟೇ ಕಾಲದ್ದು ಅದರ ಗುಣಲಕ್ಷಣಗಳನ್ನ ಹೇಳ್ತೀವಿ. ಮತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನು ಎರಡು ಕಣ್ಣು ಓಪನ್ ಮಾಡಿಬಿಟ್ಲೆ ಆ ಚಿತ್ರ ಎಟ್ ಟೈಮ್ ನಮ್ಮ ಕಣ್ಣಿನ ಮೇಲೆ ಕಾಣೋದ್ರಿಂದ ಈ ಕೈ ಏನಾಗುತ್ತೆ? ಹತ್ರ ಬರುತ್ತೆ. ಅದರ ಜೊತೆಗೆ ಈ ಕೈನೂ ಕೂಡ ನಮ್ಮ ಕಣ್ಣಿನ ಮೇಲೆ ನಮ್ಮ ಕಣ್ಣಿಗೆ ಬೀಳುತ್ತೆ. ಸೊ ಎರಡು ಮರ್ಜ್ ಆಗಿಬಿಡ್ತದೆ. ಅಟ್ ಎ ಟೈಮಲ್ಲಿ ಎರಡು ಚಿತ್ರ ಒಮ್ಮೆ ನಮ್ಮ ಕಣ್ಣಿನ ಮೇಲೆ ಬೀಳೋದ್ರಿಂದ ನಮಗೇನಾಗುತ್ತೆ? ಸೊ ಯಾವುದ್ರದ್ದು ಮರ್ಜ್ ಅದ, ಯಾವುದ್ರದ್ದು ಹೇಳಬೇಕನ್ನೋದು ಗೊತ್ತಾಗಲ್ಲ. ಅದಕ್ಕೆ ಅದೇನಾಗುತ್ತೆ, ನಮಗೆ ಆ ವಸ್ತು ನಮ್ಮ ಕೈ ಒಳಗಡೆ ಕಂಡಂತೆ ಕಾಣುತ್ತೆ. ಇದನ್ನು ನಾವು ದೃಷ್ಟಿಯ ಭ್ರಮೆ ಅಂತ ಕರಿತೀವಿ. ರೈಟ್? ಇದು ಸಿಂಪಲ್ ಒಂದು ಮ್ಯಾಜಿಕ್. ಹಾಂ, ಈಗ ನೆಕ್ಸ್ಟು ಸೊ ಆಗಲೇ ಲೈಟಿಗೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟಿವಿಟಿ ಮಾಡಿದ್ರಿ. ಲೈಟ್ ಏನಾಗುತ್ತೆ? ಸೊ ಯಾವಾಗಲೂ ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ ಅಂತ ಸರಿನಾ? ಈಗ ನೆಕ್ಸ್ಟ್ ನಿಮಗೆ ಇನ್ನೊಂದು ವಸ್ತುಗಳನ್ನು ಕೊಡ್ತೀನಿ. ಅಲ್ಲೇ ಸೊ ನಿಮಗೆ ಲೇಸರ್ ಲೈಟ್ ಉಪಯೋಗ ಆಗುತ್ತೆ. ಬಾಟಲ್ ನಿಮ್ಮ ಪಕ್ಕದಲ್ಲಿ ಹೇಳ್ರಿ. ಒಂದು ಇದ್ರಾಗ ಪ್ರೊಟೆಕ್ಟರ್ ಅದ, ರೈಟ್? ಪ್ರೊಟೆಕ್ಟರ್ ಬರುತ್ತೆ, ಜೊತೆಗೆ ಒಂದು ಮಿರರ್ ಬರುತ್ತೆ ಸರಿನಾ? ಹಾಂ, ಹಾಂ ಮಿರರ್ ಅದ. ಸೊ ಈಗ ಏನು ಮಾಡ್ಬೇಕಂತಂದ್ರೆ ಪ್ರೊಟೆಕ್ಟರ್ ಏನು ಕೊಟ್ಟಿರಲ್ಲ, ಸೊ ಅದ್ರ ಮೇಲ್ಗಡೆ ಸೊ ಒಂದು ಮಿರರನ್ನು ನೀವು ಏನು ಮಾಡ್ಬೇಕಂದ್ರೆ ಸೆಟ್ ಮಾಡಬೇಕು, ಅಂದ್ರೆ ಹಿಡ್ಕೋಬೇಕು. ಒಂದು ಪ್ರೊಟೆಕ್ಟರ್ ಏನು ಮಾಡ್ರಿ ಅಂತಂದ್ರೆ ನಿಮ್ಗೆ ಉಲ್ಟಾ ಇರಲಿ, ಅದು ಎಲ್ಲರಿಗೂ ಕಾಣಬೇಕಪ್ಪ. ಅದು ಸೊ ಇದರ ಪ್ರೊಟೆಕ್ಟರ್ ಅದಲ್ಲ, ಇಲ್ಲಿ ಮಿರರನ್ನು ನೀವು ಸೆಟ್ ಮಾಡಬೇಕು. ಆಲ್ರೆಡಿ ಇಲ್ಲೇ ಕೋನರ್ಗಳದವು ಈ ಥರ. ಇಲ್ಲಿ ಮಿರರನ್ನು ಸೆಟ್ ಮಾಡಿ ಸರಿನಾ? ಮಿರರ್ ಸೆಟ್ ಮಾಡಿ ಒಂದು ಲೇಸರ್ ಕಿರಣವನ್ನು ಆ ಮಿರರ್ ಮೇಲೆ ಬಿಡಿ. ನಿಮಗೆ ಯಾವಾಗ ಬಿಡಬೇಕು ಅನಿಸ್ತದ ಅಥವಾ ಹಿಂಗೆ ಹಿಂಗೆ ಇಡಬೇಕು ಹಾಗಲ್ಲ. ಸಿ ಇಲ್ಲಿ ಇರುತ್ತಲ್ಲ, ಈ ಥರ ಇಡ್ಬೇಕು. ಈ ಥರ ನೀವು ಲೇಸರ್ ಕಿರಣವನ್ನು ಅದ್ರ ಮೇಲೆ ಕೊಡಬೇಕು. ಸೊ ಬಿಟ್ಮೇಲೆ ಅದು ಯಾವ ಕಡೆ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನೋಡಿ. ಹಾಂ, ಇನ್ನೊಂದು ಲೇಸರ್ ಲೈಟ್ ಯಾವ ಥರ ಬಿಡಬೇಕಂತಂದ್ರೆ ನೀವು ಲೇಸರ್ ಕಿರಣವನ್ನು ಹಿಂಗೆ ಬಿಟ್ರಿ ಅಂತಂದ್ರೆ ನಿಮಗೆ ಸರಿಯಾಗಿ ಕಾಣಲ್ಲ. ಅದಕ್ಕೆ ಇದಕ್ಕೆ ಹಚ್ಚಿ ಬಿಡಬೇಕು. ಈ ಥರ ನೋಡಿ ಯಾವ ಥರ ಬರುತ್ತೆ ಸರಿನಾ? ಕಿರಣ ಹೀಗೆ ಹೋಗುತ್ತೆ, ಮತ್ತೆ ಮಿರರಿಗೆ ಪಡೆದು ಮತ್ತೆ ವಾಪಸ್ ಬರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅನ್ನೋದು ಮಕ್ಕಳಿಗೆ ನಾವು ಈಸಿಯಾಗಿ ತಿಳಿಸ್ಬೋದು. ಆನಂತರ ಇದ್ರ ಹಿಂದುಗಡೆ ಇನ್ನೊಂದಲ್ಲ, ಆಲ್ರೆಡಿ ಮಾರ್ಕ್ ಹಾಕಿದ್ದಾರೆ. ಪ್ರೊಟೆಕ್ಟರ್ ಏನದಲ್ಲ ಅದರ ಹಿಂದಿನ ಪೇಜಲ್ಲಿ ಏನದ ನೋಡಿ. ಸೊ ಇದರಲ್ಲಿ ಒಂದು ರಿಫ್ಲೆಕ್ಷನ್ ಹೇಳ್ಬೋದು, ಆನಂತರ ಟೈಪ್ಸ್ ಆಫ್ ರಿಫ್ಲೆಕ್ಷನ್ ಎರಡೂ ಸಹಿತ 3 ಇದರಲ್ಲಿ ಹೇಳ್ಬೋದು.
ಕರೆಕ್ಟ್ ಬಂತು ಇಲ್ಲಿ ಸೆಂಟ್ರ್ ಬಿಡು. ಹಾಂ ಹಿಂಗೆಲ್ಲ ನಿನ್ನ ಇಲ್ಲಿಂದ ರಿಫ್ಲೆಕ್ಷನ್ ಈ ಸೆಂಟ್ರ್ ಬಂದ್ರೆ ಇಲ್ಲಿ ರಿಫ್ಲೆಕ್ಷನ್ ಕರೆಕ್ಟ್ ಬರ್ತೈತಿ. ಕರೆಕ್ಟ್ ಸೆಂಟ್ರ್ ತಗೋ ಹಾಂ, ಅದ್ರ ಇದು ಅಪೋಸಿಟ್ ಈ ಕಡೆ ಡೈರೆಕ್ಷನ್ ಕರೆಕ್ಟ್ ಬರ್ತೈತೆ ಅದು. ಮ್ಯಾಮ್ ಮಿರರ್ ಬಿಡಿ ಜರಾ ನಿಮಗೆ ಬಂದರೆ ಇಲ್ಲೇ ಮಿರರ್ ಇಡಿ, ಸೊ ಅದಕ್ಕೆ ಲೇಸರ್ ಲೈಟ್ ಇಡಿ. ಇಲ್ಲಿ ಬಡದ ಎಲ್ಲಿ ರಿಫ್ಲೆಕ್ಟ್ ಆಗುತ್ತಲ್ಲ ಅಲ್ಲಿ ಮಾರ್ಕ್ ಮಾಡಿ ಅದನ್ನ ಎರಡು ರಿಫ್ಲೆಕ್ಟೆಡ್ ಯಾವ ಕಡೆ ಹೋಗ್ತೈತಿ ಅದನ್ನು ಮಾರ್ಕ್ ಮಾಡಿ. ರೈಟ್, ಇನ್ನೊಂದು ಬಿಂದು ಉಂಟಾಗುತ್ತಾ, ಈ ಕಿರಣಕ್ಕೆ ಏನಂತೀವಿ, ಈ ಕಿರಣಕ್ಕೆ ಏನಂತೀವಿ, ಈ ಬಿಂದುಗೆ ಏನಂತೀವಿ, ಅಲ್ಲಿ ಮತ್ತೆ ಒಂದು ಇನ್ನೊಂದು ನಾವು ಗೆರೆಯನ್ನ ಹೇಳ್ತೀವಿ, ಅದಕ್ಕೆ ಏನಂತೀವಿ ಅಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಬೆಳಕಿನ ಕಿರಣವನ್ನು ಬಿಡ್ತೀವಿ ಈ ಥರ ಸರಿಯಾಗಿ. ಅದು ಎಲ್ಲಿ ವಾಪಸ್ ಬರುತ್ತೆ ನೋಡಿ, ಅಲ್ಲಿ ಒಂದು ಗೆರೆಯನ್ನು ನಾವು ಏನು ಮಾಡಬೇಕು, ಈ ಥರ ಹಾಕಬೇಕು. ಜೀರೋ ರೈಟ್, ಈ ಥರ ನಾವು ಏನು ಮಾಡ್ತೀವಿ. ನೆಕ್ಸ್ಟ್ ಅದರಿಂದ ಇದು ಪತನ ಕಿರಣ, ಪ್ರತಿಫಲನ ಕಿರಣ. ಸರಿನಾ? ಇಲ್ಲಿ ಒಂದು ಬಿಂದು ಉಂಟಾಗುತ್ತೆ, ಸೊ ಅದನ್ನು ನಾವು ಏನಂತ ಕರಿತೀವಿ, ಪತನ ಬಿಂದು ಅಂತ ಕರಿತೀವಿ. ಸರಿನಾ? ಇಲ್ಲಿಂದ ಒಂದು ಲಂಬವನ್ನು ಹೇಳ್ತೀವಿ, ಇದು ಮೊದಲನೇದು. ಏನು ಹೇಳುತ್ತೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಿಂದ ಹೇಳಿದಂಥ ಲಂಬ, ಇವು ಮೂರು ಸಮತಲದಲ್ಲಿ ಇರ್ತವಂತ ಮಕ್ಕಳಿಂದ ನಾವು ತಿಳಿಸ್ತೀವಿ. ಸರಿನಾ? ಇನ್ನು ಎರಡನೇದು ಏನದ ಅಂತಂದ್ರೆ ಪ್ರೊಜೆಕ್ಟರ್. ಇದರ ಪತನ ಕಿರಣ ಅಂತ ಯಾಕೆ ಕರೀತೀವಿ ಅಂತಂದ್ರೆ ಅಲ್ಲಿ ಯಾವುದೇ ಕೋಣಗಳಿಲ್ಲ, ಸೊ ನಾವೇ ಆ ಗೆರೆಯನ್ನು ಹಾಕಿ ಒಂದು ಕಿರಣವನ್ನು ಬಿಡುತ್ತೀವಿ. ಸೊ ಅದಕ್ಕೆ ನಾವು ಏನಂತ ಕರೀತೀವಿ, ಪತನ ಕಿರಣ ಅಂತ ಕರೀತೀವಿ. ಈ ನೆಕ್ಸ್ಟ್ ಕೋನಗಳ ತಗೊಳ್ಳಿ. ನೀವು ಯಾವ ಕೋನಗಳ ಮೇಲೆ ಬೆಳಕಿನ ಕಿರಣವನ್ನು ಬಿಡ್ತೀರಿ, ಅದೇ ಕಿರಣದಲ್ಲಿ ಅದ ಕೋನದಲ್ಲಿ ಏನು ಮಾಡುತ್ತದೆ, ರಿಫ್ಲೆಕ್ಟ್ ಆಗಿ ಬರುತ್ತೆ ಅಂತ ನಾವು ಅಲ್ಲಿ ತೋರಿಸ್ಬೋದು. 50 ಡಿಗ್ರಿ ನೋಡಿ, 130 50 ಡಿಗ್ರಿ ಕಾಣುತ್ತಾ? ಹಾಂ, ಸೊ ಹೇಗೆ 90 ಡಿಗ್ರಿ ತಗೊಳ್ಳಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಇಷ್ಟು ಮಕ್ಕಳಿಗೆ ನೀವು ನೋಡಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿ ಅದನ್ನು ಪಾಸ್ ಮಾಡಿ. ಯಾರಿಗೆ ಸಿಕ್ಕಿಲ್ಲ ಅವ್ರು ಎಲ್ಲಿ ಇಲ್ಲೇ ಇದ್ದಾವೆ, ಮತ್ತೆ ಕಟ್ ಮಾಡಿ ಕೊಡೋಣ. ಇಲ್ಲಮ್ಮ, ಇದೇನು ಸ್ಟಾಪ್ ಆಯ್ತು. ಏನು ಮಾಡ್ತೀವಿ? ಹಾಂ, ಫೀಸ್ ಕೊಡಿದ್ಮೇಲೆ ಮಗದು ಕೊಡ್ತೀರಲ್ವಾ? ಹಾಂ, ಇದರಿಂದ ಒಂದು ಸಣ್ಣ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಆದರೆ ಇದನ್ನು ಮಕ್ಕಳಿಗೆ ಕೊಡ್ಬೇಕಂದ್ರೆ ಯಾವಾಗ ಕೊಡ್ಬೇಕಂತ ನೀವೇ ಡಿಸೈಡ್ ಮಾಡ್ತೀವಿ ಎಕ್ಸ್ಪೆರಿಮೆಂಟ್ ಆದಮೇಲೆ.
ಸರಿನಾ? ಸರಿ, ಈ ಒಂದು ವಸ್ತುವಿನಿಂದ ಶಬ್ದವನ್ನು ಬರೆಸ್ಬೇಕು. ಯಾವ ಗ್ರೂಪು ಹೆಚ್ಚಿಗೆ ಶಬ್ದ ಬರೆಸ್ತದೆ ನೋಡೋಣ, ಪ್ರಯತ್ನ ಮಾಡಿ. ಪಿಪ್ಪಿ 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 ಪಿಪ್ಪಿ. ಇನ್ನು ಹೆಚ್ಚಿಗೆ ಸೌಂಡ್ ಬೇಕಂತಂದ್ರೆ ಈಗ ಒಂದು ನಿಮಿಷ ಕೇಳಿ. ನೀವು ಈ ಥರ ಓದಾಗ್ತಿರಲ್ಲ, ಈ ಥರ ಓದ್ಬೇಡ್ರಿ, ಅದನ್ನು ಬಿಡಿ. ಸುಮ್ಮನೆ ಈ ಥರ ಓದಿ, ಸೌಂಡ್ ಬರಬೇಕು, ಹೆಚ್ಚಿಗೆ ಸೌಂಡ್ ಬರಬೇಕು. ನೀವು ಇಷ್ಟ ಅಂತರ್ಗತ ಇರ್ಬೋದು ಅಥವಾ ಬಾಯಲ್ಲಿ ಇಟ್ಕೊಂಡು ಓದಿದ್ರೆ ಓದ್ಬೋದು. ಸೌಂಡ್ ಇಷ್ಟೇನಾ? ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಏನು ಮಾಡ್ಬೋದು? ಪ್ಯಾಕ್ ಮಾಡಿ, ಪ್ಯಾಕ್ ಮಾಡಿ ಓದಿ ನೋಡು. ಹಾಗಲ್ಲ, ಹಿಂಗೆ ಅಂತ ಹೇಳಿ ನಾನು ಈ ಥರ ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ಹಾಂ, ಸೌಂಡ್ ಬರ್ತಾ ಇಲ್ಲಪ್ಪ, ಏನು ಮಾಡ್ಬೇಕು ಅದ್ರ ಮೇಲೆ, ಅಥವಾ ಅದನ್ನು ಏನು ಮಾಡಿದಾಗ ಸೌಂಡ್ ಬರುತ್ತೆ? ಫೋನ್ ಮಾಡಿ ನೋಡೋಣ. ಫೋನ್ ಮಾಡಿ ಕತ್ರಿ ಬೇಕು. ಫೋನ್ ಮಾಡಬೇಕಲ್ಲ, ಮಾಡಿ ಸೀಸರ್ ಅದ ನೋಡಿ. ಫೋನ್ ಮಾಡಿ, ಫೋನ್ ಕೊಳಲು ನೋಡಿರಿ, ಕೊಳಲು ಎರಡೂ ತುದಿಗೆ ಸೇಮ್ ಇರುತ್ತಾ? ಓದ್ಬಿಡಿ. ಈ ಹೋಲ್ ಹಾಕಿದ್ರು ಏನು ಮಾಡಿದ್ರು ಬರಲ್ಲ. ಬಟ್ ಕೊಳಲು ನೋಡ್ರಿ, ಎರಡೂ ತುದಿ ಇಷ್ಟೇ ಸ್ಪೇಸ್ ಇರುತ್ತಾ? ಹಾಂ, ಇವೆರಡೂ ಸೇಮ್ ಅದ. ಈ ಒಂದು ಸ್ಪೇಸನ್ನು ನಾವು ಏನು ಮಾಡ್ಬೇಕಂದ್ರೆ ಕಡಿಮೆ ಮಾಡಬೇಕು. ಹೆಂಗೆ ಕಡಿಮೆ ಮಾಡಬೇಕು? ಯಾವ ಥರ ಕಡಿಮೆ ಮಾಡಬೇಕು? ನಿಮ್ಗೆ ಯಾವ ಥರ ಬರ್ತದೆ ಅಪ್ಲೈ ಮಾಡಿ ನೋಡೋಣ ಆಮೇಲೆ. ಓಕೆ, ಸಿಂಪಲ್ ನೋಡಿ. ನಿಮ್ಮ ಕಡೆ ಸೀಸರ್ ಅದ, ಆ ಸೀಸರನ್ನು ತೊಗೊಂಡು ಏನು ಮಾಡಿರಿ ಅಂತಂದ್ರೆ ವಿ ಶೇಪಲ್ಲಿ ಈ ಥರ ಕಟ್ ಮಾಡಿ. ಈ ಕಡೆ ಒಂದು ಕಟ್ ಮಾಡಿ, ಈ ಕಡೆ ಒಂದು ಕಟ್ ಮಾಡಿ. ಕಟ್ ಮಾಡಿದ ಮೇಲೆ ಸ್ವಲ್ಪ ಇದನ್ನು ಈ ಥರ ಪ್ರೆಸ್ ಮಾಡಿ ಅದನ್ನ ಈ ಕಡೆ ಹೊಲಿಸಿ ನೋಡ್ರಿ. ಸಿಸರ್ ಸಿಸರ್ ಇನ್ನೂ ಸೌಂಡ್ ಹೆಚ್ಚಿಗೆ ಮಾಡಬೇಕಾದ್ರೆ ಒಂದೊಂದು ಸ್ವಲ್ಪ ಕಟ್ ಮಾಡೋದು. ಕಟ್ ಮಾಡ್ತಾ ಹೋಗಿ ಅಂತಂದ್ರೆ ಅದು ನಮ್ಮ ಕೈ ಸಿಗೋದೇ ಇಲ್ಲ. ಹಾಂ, ಸೀಸರ್ ತಗೊಳ್ರಿ. ಗ್ರೂಪಲ್ಲಿ ವಿ ಶೇಪಲ್ಲಿ ಯಾವ ಥರ ಕಟ್ ಮಾಡ್ಬೇಕಂದ್ರೆ ಸೊ ಇದನ್ನ ಈ ಕಡೆ ಸ್ವಲ್ಪ ಇನ್ನು ಹತ್ತೀವಿ ಇಲ್ಲದಲ್ಲ, ಈ ಥರ ಕಟ್ ಮಾಡಿ ವಿ ಶೇಪ್. ಅಮ್ಮ ಸೀಸರ್ ಕೊಡ್ತೀರಾ ಒಂದು ನಿಮಿಷ? ಹಂಗೆ ಕಡಿಪಾಡ್ರಿ, ಹಂಗೆ ಹಾಂ. ಸಿ ಈ ಥರ ಹಿಂಗೆ ಸಿ ಇದ್ರ ಮೂಲಿ ಮೇಲೆ ಏನಾಯ್ತು, ಅರ್ಧ ಕಟ್ಟಾಯ್ತು. ಇದನ್ನು ಈ ಕಡೆ ಬಳಸಿ ಅಷ್ಟೇ ಸೈಜ್ ಈ ಥರ ಕಟ್ ಮಾಡಿ. ಬಾಣ ನೋಡ್ರಿ ಇಲ್ಲ ಸೇಮ್ ಹಾಗೆ ಕಟ್ ಮಾಡಿ ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಆನಂತರ ಓದಿ. ಆದರೆ ಇದನ್ನು ಸ್ವಲ್ಪ ತುಟಿಯಿಂದ ಕಚ್ಚಬೇಕು. ಈ ಥರ ಪೂರ ಹಿಂಗೆ ಇಡಬಾರ್ದು, ಸ್ವಲ್ಪ ಹಿಂಗೆ ಕಚ್ಚಬೇಕು. ಆನಂತರ ಓದಿ. ಇನ್ನೂ ನಮಗೆ ಹೆಚ್ಚು ಸೌಂಡ್ ಬೇಕಂದ್ರೆ ಇನ್ನೂ ಹೆಚ್ಚು ಸೌಂಡ್ ಬೇಕಂತಂದ್ರೆ ಈಗ ಮಾಡ್ಬೋದು.
ಸೊ ಈ ಥರ ನಿಮ್ಮಲ್ಲಿ ಹಾಳೆ ಅದ, ಹಾಳೆಯನ್ನ ಪಟ್ನ ಕಟ್ಟಿ ಓಕೆ. ಅದ್ರ ಜೊತೆಗೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, ನಾನು ಇದನ್ನು ಕೊಡೋಕೆ ಹೇಳಿ ಕ್ಲಾಸ್ ಮಾಡೋದು ಹೇಗೆ ಯಾವಾಗ ಕೊಡ್ತೀನಿ ಅನ್ನೋದು ನೀವೇ ಡಿಸೈಡ್ ಮಾಡಿ ಅಂತ. ಯಾಕಂದ್ರೆ ನನ್ನ ಮಾತು ಕೇಳವಲ್ರಿ. ಮತ್ತೆ ಸ್ಪೇಸ್ ಕಡಿಮೆ ಅದ, ಅದಕ್ಕೆ ಸೌಂಡ್ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಈ ಕಡೆಯಿಂದ ಹೋಗಿದ್ರೆ ನಮ್ದು ಗಾಳಿ ಸೀದಾ ಹೋಗುತ್ತೆ. ಈ ಕಡೆಯಿಂದ ಹೋಗಿದ್ರೆ ಎರಡು ಫ್ರೆಶ್ ಆಗಿ ಸೌಂಡ್ ಮಾಡ್ತಾರೆ. ಕರೆಕ್ಟ್ ಸರ್. ನೋಡ್ರಿ, ಶಬ್ದ ಹೆಂಗೆ ಉಂಟಾಗತ್ತೆ? ವಸ್ತುಗಳ ಕಂಪನದಿಂದ. ಹಾಗಾದ್ರೆ ಇಲ್ಲಿ ಕಂಪನ ಆಗೋದು ಯಾವುದು? ಇವೆರಡು ತುದಿ. ನಾವು ಗಾಳಿ ಊದುವಾಗ ಗಾಳಿ ಒಳಗಡೆ ಹೋಗುತ್ತಾ, ಕೆಳಗಡೆ ಹೋಗುತ್ತಾ, ಮೇಲ್ಗಡೆನೇ ಹೋಗುತ್ತೆ. ಸರಿನಾ? ಮೇಲ್ಗಡೆ ಹೋಗೋದು ಏನು ಮಾಡುತ್ತೆ? ಇದನ್ನೇ ಮೇಲ್ಗಡೆದು ಕೆಳಗಡೆ ಬರುತ್ತೆ, ಅದ್ರ ಮೇಲೆ ಪ್ರೆಷರ್ ಆಗ್ತದೆ. ಇನ್ನು ಕೆಳಗಡೆ ಹೋಗೋದು ಏನು ಮಾಡುತ್ತೆ? ಇದ್ರ ಮೇಲೆ ಪ್ರೆಷರ್ ಆಗ್ತಾಗ ಎರಡು ಜೊತೆಗೆ ಒಳಗಡೆ ಹೋಗ್ತದಲ್ಲ, ಇವೆರಡು ತುದಿಯನ್ನು ಎಳ್ಕೊಳ್ತದೆ. ಇವೆರಡು ಈ ಥರ ಏನಾಗುತ್ತೆ? ಕಂಪನ ಆಗುತ್ತೆ. ಯಾವಾಗ ಅದು ಕಂಪನ ಆಗುತ್ತಾ ಶಬ್ದ ಹೊರಗಡೆ ಬರುತ್ತೆ. ಸೊ ಅದು ಗಾಳಿ ಬರುತ್ತಲ್ಲ, ಗಾಳಿ ಜೊತೆಗೆ ಏನಾಗುತ್ತೆ? ಸೊ ನಮ್ಮ ಕಿವಿಗೆ ಬಡಿತೆ. ಸರಿನಾ? ಸೊ ಅಲ್ಲಿ ಕ್ರಾಸ್ ಆಗಿ ಹೋಗುತ್ತೆ, ಸೀದಾ ಹೋಗಲ್ಲ ಗಾಳಿ. ಯಾಕಂದ್ರೆ ನಾವು ಈ ಶೇಪಲ್ಲಿ ಕಟ್ ಮಾಡೋದ್ರಿಂದ ಸೊ ಅದೇನಾಗುತ್ತೆ? ಸೀದಾ ಹೋಗೋದು ಬದಲಿ ಕ್ರಾಸ್ ಆಗಿ ಹೋಗೋದ್ರಿಂದ ಅದೇನಾಗುತ್ತೆ? ಕಂಪನ ಆಗುತ್ತೆ, ಅಲ್ಲಿಂದ ಶಬ್ದ ಹೊರಗಡೆ ಬರುತ್ತೆ. ರೈಟ್? ಸೊ ಎಲ್ಲರೂ ರೆಡಿ ಮಾಡಿದ್ರಾ? ಎಲ್ಲರೂ ರೆಡಿ ಮಾಡಿದ್ರಿ? ಒಂದೇ ಒಂದ್ಸಲ ಹೋಗ್ತೀವಿ ನೋಡೋಣ. ಒಂದೇ ಸಲ ನಿಮ್ಮ ಗ್ರೂಪಲ್ಲಿ ಯಾರ್ಯಾರು ರೆಡಿ ಮಾಡುತ್ತೆ ಅವರು ಹೋದ್ರಿ ಅಂತ ಹೇಳಿದ್ವಿ. ಸರಿನಾ? ಆ ಮಾಧ್ಯಮದೊಳಗೆ ಹೆಂಗೆ ಹೋಗುತ್ತೆ ಶಬ್ದ? ಹಾಂ, ಅದೇ ಇದೆ ನಮಗೆ. ರೈಟ್? ಸೊ ಈ ತಂತಿ ನಿಮಗೆ ಯಾವ ಥರ ಬೇಕು ಆ ಥರ ಮಾತು ಕೇಳುತ್ತೆ. ನೀವು ಯಾವ ಕಡೆ ಭಾಗಿಸ್ತೀರಲ್ಲ ಆ ಥರ ಭಾಗುತ್ತೆ. ಅಂಥ ತಂತಿಗಳನ್ನು ನೀವೇನು ಮಾಡಬೇಕು? ತಗೋಬೇಕು. ಇದೇ ಸ್ಟ್ರಾ ಪೈಪನ್ನು ಸರ್ ಟೈಮ್ ಇರಲ್ಲ ಅಂತ ನಾನು ಆಲ್ರೆಡಿ ರೆಡಿನೇ ಮಾಡ್ಕೊಂಡು ಬಂದೇನಿ. ಸರಣ ಇನ್ನೊಂದು ಅದರಲ್ಲಿ ಏನಿಲ್ಲಮ್ಮ, ನೀವು ಬೇಕಾದ್ರೆ ಸ್ಟ್ರಾ ಪೈಪ್ ಕೊಡ್ತೀನಿ, ಸಣ್ಣ ಕಟ್ ಮಾಡಿ ಏನು ಮಾಡಿರಿ ಅಂತಂದ್ರೆ ಅದರಲ್ಲಿ ಹಾಕಿಬಿಡಿ, ಅಂದರೆ ಹೋಗುತ್ತೆ. ಹಾಂ, ಸೊ ಈ ಥರ ಹಿಡೀರಿ. ಅದು ಎರಡು ಕಡೆ ಹಿಡೀರಿ. ಒಂದ್ಸಲ ಹಿಂಗೆ ಮಾಡಿ, ಒಂದ್ಸಲ ಹಿಂಗೆ ಮಾಡಿ. ಯಾವ ಥರ ಹೋಗುತ್ತೆ ನೋಡಿ. ಹಾಂ, ಸೊ ವೇವ್ಸ್ ಯಾವ ಥರ ಹೋಗುತ್ತೆ ಅನ್ನೋದನ್ನ ಮಕ್ಕಳಿಗೆ ನಾವು ಇದರಿಂದ ತೋರಿಸ್ಬೋದು. ಶಬ್ದನೂ ಸಹಿತ ಗಾಳಿ ಒಳಗಡೆ ಸೊ ಇದೇ ಥರನಾಗಿ ಅಲೆಗಳ ಮೂಲಕ ಹೋಗುತ್ತೆ ಅಂತ ಈ ರೀತಿಯಾಗಿ ಮಕ್ಕಳಿಗೆ ನಾವು ತೋರಿಸಿದ್ವಿ. ಕೊನೆಗಷ್ಟೇ ಸೊ ಇದನ್ನು ಸ್ಟ್ರಾ ಪೈಪ್ ಬೀಳ್ಬಾರ್ದಲ್ಲ, ಅದಕ್ಕೆ ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಇದನ್ನು ಏನು ಮಾಡಿರಿ, ಈ ಥರ ಜಗ್ಗಿ. ಸೊ ಇದನ್ನು ಸ್ಟ್ರಾ ಪೈಪ್ ಹಾಕ್ಬೇಕಂದ್ರೆ ಇದನ್ನು ಸೀದಾ ಮಾಡಿ ಹಾಕಿ ಮತ್ತೆ ಮಾಡ್ತೀವಿ. ಇದು ಯಾವ ಥರ ಬೇಕು ಆ ಥರ. ಈ ಥರ ಬ್ಯಾಲೆನ್ಸ್ ತಗೊಂಡು ಹಾಂ, ಇದು ನಿಲ್ಲಿಸ್ಬೇಕಲ್ಲ, ಸ್ಲೋ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಸರ್ ಕಪ್ಪು ನೀವು ಸಣ್ಣದ ತಗೊಂಡ್ರಿ ಅಂತಂದ್ರೆ
ಕಷ್ಟ ಆಗುತ್ತೆ. ಈ ಥರ ದಾರ ಸ್ವಲ್ಪ ಉದ್ದನೇ ಇರಲಿ. ಸೊ ನೀವು ತಿರುಗಿಸುವಾಗ ಏನಾಗುತ್ತೆ ಅಂದ್ರೆ ಸಣ್ಣದಾಯ್ತಪ್ಪ ಅಂತ ದಾರ ಅಂದ್ರೆ ಕೈ ನಡುತ್ತಿರೋದು, ಅದು ನಡಗೋದ್ರಿಂದ ಇದು ಸಹಿತ ನಡುತ್ತೆ. ಸೊ ನಿಮಗೆ ಬ್ಯಾಲೆನ್ಸ್ ಸಿಗೋದಿಲ್ಲ, ರೈಟ್. ಸೊ ಈ ಥರ ಫಸ್ಟ್ ನೀವು ದಾರವನ್ನು ತೊಗೊಂಡು ಆ ನಂತರ ರೊಟೇಟ್ ಮಾಡುವಾಗ ಫಸ್ಟ್ ಒಮ್ಮೆ ಹೋಗ್ಬೇಡ್ರಿ, ಈ ಥರ ತೊಗೊಳ್ರಿ, ಬ್ಯಾಲೆನ್ಸ್ ಅದು ನೋಡ್ಬೇಕು ಈ ಥರ ಬರೋದಲ್ಲ. ಆ ನಂತರ ಸ್ವಲ್ಪ ಅದ್ರಾಗ ಸ್ಪೀಡ್ ಮಾಡ್ಕೊಂಡು ಏನು ಮಾಡಿರಿ, ಈ ಥರ ತೊಗೊಳ್ಳಿ. ಬೇಕಾದಷ್ಟು ಸ್ಪೀಡ್ ತೊಗೊಳ್ಳಿ, ಹೆಂಗೆ ಮಾಡಬೇಕು ಅಂದರೆ ಈ ಥರ ತೊಗೊಳ್ತೀರಲ್ಲ. ಸೊ ಇದನ್ನು ಸ್ಲೋ ಮಾಡ್ತಾ ಮಾಡಿದ್ರೆ ಒಂದು ಹೆಚ್ಚು ಒಂದು ಕಡಿಮೆ ಇರಲ್ಲ. ಕೇಂದ್ರ ತ್ಯಾಗಿ ಮತ್ತು ಕೇಂದ್ರ ಅಭಿಮುಖ ಬಲಗಳು ಹೆಚ್ಚು ಕಡಿಮೆ ಇರಲ್ಲ, ಸೇಮ್ ಇರ್ತದೆ ಫೋರ್ಸ್. ಹಿಂಗಾಗಿ ಅಲ್ಲೇನಾಗಲ್ಲ, ಸೊ ನಮಗೆ ನೀರು ಕೆಳಗಡೆ ಬೀಳಲ್ಲ. ನಾವು ಯಾವ ಗಿಡ ಮರಗಳು ಜಲಚರ ಪ್ರಾಣಿ ಯಾವ ಕೂಡ ಒಂದು ಸ್ಟೇಬಲ್ ಆಗಿ ನಿಂದಿರ್ತೇವೆ ಒಂದೇ ಕಡೆ. ಸೊ ಒಂದು ಕಡೆ ಇನ್ನೊಂದು ಕಡೆ ಬೀಳಲ್ಲ. ಸೊ ಅದನ್ನು ಮಕ್ಕಳಿಗೆ ಇದರಿಂದ ನಾವು ತೋರಿಸ್ಬೋದು ಮಕ್ಕಳಿಗೆ, ರೈಟ್. ಓಕೆ, ನೆಕ್ಸ್ಟ್ ಏನು ನೋಡೋಣ ಅಂತಂದ್ರೆ, ಸೊ ಇದು ಎಲ್ಲರಿಗೂ ಕೂಡ ನನ್ನ ಕಡೆ ಅಷ್ಟೇ ಇರುತ್ತೆ. ಏರ್ ಪ್ರಾಪರ್ಟೀಸ್ ಕೆಲವೊಂದಿಷ್ಟು ಇದ್ರ ಒಳಗಡೆ ಹೇಳ್ಬೋದು. ಏನಂತಂದ್ರೆ ಸ್ವಲ್ಪ ಬಾಟಲ್ ತೊಗೋಬೇಕು, ನಾವು ವಾಟರ್ ಬಾಟಲ್ ನೀರು ಕೊಡ್ತೀವಿ, ಸ್ವಲ್ಪ ಇದು ಹಾಡಿಲ್ಲ ಸರಣ. ಈಗ ನೋಡಿ ಇದ್ರ ಒಳಗಡೆ ನಾವು ಬಲೂನನ್ನು ಉಲ್ಟಾ ಹಾಕಿದ್ದೀವಿ, ಉಲ್ಟಾ ಹಾಕಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಆ ಬಲೂನ್ ಒಳಗಡೆ ಏರ್ ಪಾಸ್ ಮಾಡ್ತೀನಿ. ಸೊ ಏರ್ ಪಾಸ್ ಮಾಡಿದ್ರೆ ಬಲೂನ್ ಏನಾಗುತ್ತೆ, ದೊಡ್ಡದಾಗ್ತದೆ ಅಲ್ವಾ ಅಂತಂದ್ರೆ. ಗಾಳಿ ಅದು ಇನ್ನೊಂದ್ಸಲ ನೋಡಿ. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅದು ಏರ್ ಅದರಲ್ಲಿ ಪಾಸ್ ಆಗಿದೆ, ಸೆಕೆಂಡ್ ಟೈಮ್ ಪಾಸ್ ಆಗಿದೆ. ಜಾಸ್ತಿ ಆಗಿದೆ, ಸ್ಟಾರ್ಟಿಂಗ್ ಅಷ್ಟೇ ಆಗಿದೆ, ಸೆಕೆಂಡ್ ಟೈಮ್ ಅಷ್ಟೇ ಆಗಿದೆ. ಸಿಂಪಲ್ ಇರೋದು ಮ್ಯಾಜಿಕ್ ಅದ ಅಷ್ಟೇ, ಅದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಮತ್ತೆ ಹೇಳಿನ ಹಾರ್ಡ್ ಅಂತ, ನಾವು ಎಷ್ಟು ಪ್ರೆಸ್ ಮಾಡಿದ್ರೆ ಅದು ಆಗಲ್ಲ, ಆಗಲ್ಲ. ಅದನ್ನೇ ತೋರಿಸಾಕ್ತೀನಿ. ಸಿಂಪಲ್ ಏನಿಲ್ಲ, ಒಂದು ಕಡೆ ಬಾಟಲಿಗೆ ಒಂದು ಹೋಲ್ ಹಾಕಬೇಕು, ಆದರೆ ಆ ಹೋಲ್ ಯಾರಿಗೆ ಕಾಣ್ಬಾರ್ದು. ಸ್ಟಾರ್ಟಿಂಗ್ ತೊಗೊಳ್ಳೋವಾಗ ಏನು ಮಾಡ್ಬೇಕಂದ್ರೆ ಅದ್ರ ಮೇಲೆ ಒಂದು ಬೆರಳನ್ನು ಇಡಬೇಕು. ಈ ಥರ ಇದು ಇಲ್ಲಿ ಕಾಣುತ್ತೆ ಅಲ್ವಾ, ಈ ಬೆರಳನ್ನು ಇಲ್ಲಿ ಇಡಬೇಕು. ಹೋಗಿ ಬಲೂನ್ ಉಲ್ಟಾ ಹಾಕಿರ್ತೀರಿ. ಸ್ಟಾರ್ಟಿಂಗ್ ಏನು ಮಾಡ್ತೀರಿ, ಮುತ್ರಿ. ಇದು ಆಲ್ರೆಡಿ ಓಪನ್ ಇಲ್ಲ, ಕ್ಲೋಸ್ ಅದ. ಆಲ್ರೆಡಿ ನೀವು ಹೇಳ್ದಂಗೆ ಅದರಲ್ಲಿ ಏನದು ಅದು ಇದ್ರ ಮೇಲೆ ಪ್ರೆಷರ್ ಆಗ್ತದೆ. ನಾನು ಎಷ್ಟು ಫೋರ್ಸ್ ಹಾಕಿದ್ರು ಸಹಿತ ಗಾಳಿ ಹೋಗಲ್ಲ ಸರಣ. ಅದು ಹೋಗ್ಬೇಕಂದ್ರೆ ಏನಾಗಬೇಕು, ಒಳಗಡೆ ಏರ್ ಹೊರಗಡೆ ಬರಬೇಕು, ಹೊರಗಡೆ ಬರೋಕ್ಕೆ ಅವಕಾಶ ಇಲ್ಲ ಸರಣ. ಅದಕ್ಕೆ ಸೆಕೆಂಡ್ ಏನು ಮಾಡಿದೆ ಅಂತಂದರೆ, ನಾನು ಹೇಗೆ ಪಾಸ್ ಮಾಡ್ತೀನಿ ಏರನ್ನು, ಹಾಗೆ ಇದನ್ನು ಕ್ಲೋಸ್ ಮಾಡಿ ನಾನು ಹಾಕಿದಂಥ ಏರ್ ಏನಾಗುತ್ತೆ, ಇದ್ರ ಒಳಗಡೆ ಇರ್ತಕ್ಕಂಥ ಏರ್ ಮೇಲೆ ಪ್ರೆಷರ್ ಆಗ್ತದೆ, ಅದು ಈ ಹೋಲಿಂದ ವಾಪಸ್ ಹೊರಗೆ ಬರ್ತದೆ, ಅಲ್ಲಿ ಖಾಲಿ ಆಗ್ತದೆ, ಬಲೂನ್ ಒಳಗಡೆ ಏರ್ ಹೋಗುತ್ತೆ. ನಾನು ಇಷ್ಟೇ ಇಟ್ನಿ ಅಂತಂದ್ರೆ ಯಾವುದೋ ಫೋರ್ಸ್ ಅಪ್ಲೈ ಆಗಲ್ಲ, ಅಷ್ಟು ನಿಂತು ರೈಟ್. ಸೊ ಇದು ಹಾಗಾದ್ರೆ ಇದ್ರಾಗೆ ಪ್ರಾಪರ್ಟೀಸ್ ಏನಪ್ಪ ಅಂತಂದ್ರೆ, ಒಂದು ಸ್ಥಳವನ್ನು ಆಕ್ರಮಿಸ್ತದೆ, ರೈಟ್. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆ ಗಾಳಿ ಚಲಿಸ್ತದೆ, ಪ್ರೆಷರನ್ನು ಹಾಕ್ತದೆ. ಸೊ ಇಷ್ಟು ಮಕ್ಕಳಿಗೆ ನಾವು ಈ ಥರ ಹೇಳ್ಬೋದು. ಬಟ್ ಬಾಟಲ್ ಸ್ವಲ್ಪ ಹಾಡಿದೆ, ರೈಟ್.
ಈಗ ಮಾತಾಡ, ಸ್ವಲ್ಪ ದಾರ ಲೂಸ್ ಮಾಡಿ ಮಾತಾಡಿ ನೋಡೋಣ. ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋದು ಏನಂತಂದ್ರೆ, ಯಾರ್ಯಾರ ಕಡೆ ಇದಾವಲ್ಲ ಅವ್ರಿಬ್ರು ಅಂತ ಈಗ ಒಬ್ರು ಮಾತಾಡ್ರಿ, ಹೋದ ವಸ್ತು ಕೇಳಿ. ಒಬ್ರು ಯಾರು ಮಾತಾಡ್ತಾರೆ ನೋಡ್ರಿ. ಒಬ್ಬರೇ ಮಾತಾಡಿ. ಏ ದಾರವನ್ನು ಲೂಸ್ ಬಿಡಬೇಡ್ರಿ. ಪೂರ ಟೈಪ್ ಮಾಡು. ಎಲ್ಲರಿಗೂ ಕೇಳಿಸ್ತಾ? ಈ ಮಕ್ಕಳು ಅವರೇ ಏನ್ ಮಾಡ್ತಾರೆ ಅಂತಂದ್ರೆ ಮಾತಾಡ್ತಾರೆ, ಒಬ್ಬರು ದಾರ ಲೂಸ್ ಮಾಡಿ. ನೀವು ಕೇಳಬೇಕು, ಕೇಳಿ. ಅವ್ರು ಬಿಟ್ಟು ಎಲ್ಲರಿಗೂ ಕೇಳಿಸ್ತಾರೆ. ಸರಿನಾ? ಆಯ್ತು. ಸೊ ಇದರಿಂದ ನಾವು ಏನು ತಿಳ್ಕೊಬೋದು? ನೇರವಾಗಿ ಪ್ರಶ್ನೆ ಅಂದ್ರೆ ನೆಟ್ವರ್ಕ್ ವೈಸ್ ಸರ್, ಇವ್ರಲ್ಲ ನೆಟ್ವರ್ಕ್ ಕನೆಕ್ಷನ್ ಇದೆ ಸರ್. ಅಂದ್ರೆ ಶಬ್ದ ಘನವಸ್ತುಗಳಲ್ಲಿ ಯಾವ ತರ ಹೋಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಘನವಸ್ತು ಯಾವುದರಲ್ಲಿ ದಾರ ಕಪ್ಪದ, ರೈಟ್? ಸೊ ನಾವು ಒಂದು ದಾರವನ್ನು ಲೂಸ್ ಮಾಡಿದ್ವಿ ಅಂತಂದ್ರೆ ಅಲೆಗಳ ಆ ದಾರದೊಳಗೆ ಹೋಗಲ್ಲ. ಯಾಕಂದ್ರೆ ಆ ದಾರ ಅಷ್ಟು ದಾರಕ್ಕೂ ಕನೆಕ್ಟ್ ಅದ. ಎಲ್ಲಿಂದ ಶಬ್ದದ ಅಲೆ ಬರಾಕತ್ತೈತಿ, ಸೊ ಅಲ್ಲಿ ಬಂದು ಸೆಂಟ್ರ್ ಪಾಯಿಂಟಿಗೆ ಬಂದು ಏನಾಗುತ್ತೆ, ಎಲ್ಲ ಟೈಟ್ ಅದಕ್ಕೆ ಹತ್ತಿರೋದ್ರಿಂದ. ಅಂದರೆ ಅದರಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಎಲ್ಲವೂ ಸೇಮ್, ಏನು ಘನವಸ್ತು ಅದು. ಸೊ ಘನವಸ್ತುಗಳಲ್ಲಿ ಪಾರ್ಟಿಕಲ್ಸ್ ಅಂದರೆ ಅಣುಗಳು ಯಾವ ಥರ ಇರ್ತದೆ, ಒತ್ತಕ್ಕೆ ಇರ್ತದೆ, ರೈಟ್? ಸೊ ಒತ್ತಕ್ಕೆ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಅಷ್ಟು ಹೋಗ್ತದೆ. ಸೊ ಇದು ಒತ್ತಕ್ಕೆ ಇದ್ರೂ ಕೂಡ ಏನಾಗುತ್ತೆ, ಅಲ್ಲಿ ಕಂಪನ ಆಗುತ್ತೆ. ಇದರಲ್ಲಿ ಲೂಸ್ ಇರ್ತಕ್ಕಂಥ ಒಂದು ದಾರಗಳು. ಸೊ ಕಂಪನ ಆಗದೇ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಅವ್ರ ಕಡೆ ದಾರದೊಳಗೆ ಏನು ಶಬ್ದ ಪಾಸ್ ಆಗಲ್ಲ. ಸೊ ಉಳಿದ ಎಲ್ಲ ದಾರಗಳಲ್ಲಿ ಸಂಖ್ಯೆ ಏನಾಗುತ್ತೆ, ಶಬ್ದ ಪಾಸ್ ಆಗುತ್ತೆ ಅಂತ ಇದರ ಮೂಲಕ ನಾವು ಹೇಳ್ಬೇಕು. ಮಕ್ಕಳು ಈಗ ಲಾಸ್ಟ್ ಏನು ಮಾಡಿದ್ರೆ ನಾವು ಹೆಂಗೆ ಒಂದು ವೈರ್, ಒಂದು ಬಲ್ಬ್ ಮತ್ತು ಒಂದು ಶೆಲ್ ಕೊಡ್ತೀನಿ, ಸರಿನಾ? ಈ ಮೂರನ್ನು ಬಳಕೆ ಮಾಡಿಕೊಂಡು ಈ ಬಲ್ಬ್ ಆನ್ ಆಗಬೇಕು, ಸರಿನಾ? ಮಾಡಿರಲ್ಲ ಕನೆಕ್ಷನ್ ಹೋಗೈತೆ ನೋಡು. ಇಲ್ಲ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಭಾಳ ಜೋರ್ದಾಗ ಹತ್ತಿತ್ತು ಬಿಡುತ್ತೆ 100. ಅಲ್ಲ, ಆ ಕಡೆ ಈ ಸೈಡ್ ಸರ್. ಬ್ಯಾಟ್ರಿ ಅದ
ಒಂದು ಶೆಲ್ ಅದ, ವೈರ್, ಬಲ್ಬ್ ಜೊತೆಗೆ ಒಂದು ಸ್ವಿಚ್. ಸೊ ಇವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಂಡಲಕ್ಕೆ ನಾವು ವಿದ್ಯುತ್ ಮಂಡಲ, ಸರಳ ವಿದ್ಯುತ್ ಮಂಡಲ ಅಂತ ಕರಿತೀವಿ. ಸರಳ ಇದು ಲಾಸ್ಟ್ ಎಕ್ಸ್ಪೆರಿಮೆಂಟ್ ಒಂದು. ಸೊ ಇಲ್ಲಿ ವರ್ಕ್ಶಾಪಲ್ಲಿ ನೀವು ರೆಡಿ ಮಾಡಿರ್ತಕ್ಕಂಥ ಅಥವಾ ಏನೇನು ಆ್ಯಕ್ಟಿವಿಟಿ ಮಾಡಿದ್ರೆ ಇದೆಲ್ಲವೂ ನಿಮ್ಗೆ ಹೆಲ್ಪ್ ಆಗ್ತಾವೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಮಯ ಸಿಕ್ಕರೆ ನಿಮಗೆ ಯಾವ್ಯಾವ ವಸ್ತುಗಳು ಸಿಗ್ತಾವೆ ಅವುಗಳನ್ನು ಫಸ್ಟ್ ಸಂಗ್ರಹ ಮಾಡ್ಕೊಳ್ಳಿ. ಆನಂತರ ಸೊ ಒಂದು ಪ್ರೋಟೋಟೈಪ್ ಮಾಡಲ್ಸ್ ಅದ ಅಥವಾ ಒಂದು ಸಣ್ಣ ಕಿಟ್ ಎಲ್ಲ ರೆಡಿ ಮಾಡಿ ಅದರಲ್ಲಿ ಡಿಸ್ಕ್ರಿಪ್ಷನ್ ಅದನ್ನು ಮಾಡಲ್ ಡಿಸ್ಕ್ರಿಪ್ಷನ್ ಮಾಡೋದು ರೆಡಿ ಮಾಡಿ ಒಂದು ಎಕ್ಸಿಬಿಷನ್ ಥರ ನೀವು ಹೋಗ್ತಕ್ಕಂಥ ಒಂದು ಶಾಲೆಯಲ್ಲಿ ಮಾಡಬಹುದು. ಆನಂತರ ಒಂದು ಎಕ್ಸಿಬಿಷನ್ನ ನೀವು ಮಾಡ್ತೀರಿಪ್ಪ ಅಂತಂದರೆ ಅದಕ್ಕೆ ನಮ್ಮ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಇರುತ್ತೆ. ಸೊ ಮಾಡಲ್ಸ್ ನೀವು ಏನು ಮಾಡಿ ದೊಡ್ಡದು ಸಣ್ಣ ಮಾಡಿ ಪ್ರೋಟೋಟೈಪ್ ಸೊ ಸ್ವಲ್ಪ ಅಂದರೆ ಇಷ್ಟು ದೊಡ್ಡದು ಸಹಿತ ರೆಡಿ ಮಾಡಿರ್ತೀವಿ. ಆ ಕಿಟ್ಟನ್ನು ತೊಗೊಂಡು ಬರೋಣ. ನೀವು ಯಾವ ಶಾಲೆ ಒಳಗೆ ಎಕ್ಸಿಬಿಷನ್ ಮಾಡ್ತೀವಿ ಅಂದರೆ ಆ ಶಾಲೆ ಒಳಗಡೆ ಸೊ ನಿಮ್ಮ ಕಡೆಯಿಂದ ಎಕ್ಸಿಬಿಷನ್ನ ಮಾಡೋದು. ರೈಟ್. ಸೊ ಇಷ್ಟು ಏನಪ್ಪ ಅಂತಂದರೆ ಈ ವರ್ಕ್ಶಾಪಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್. ಜೊತೆಗೆ ಈ ವರ್ಕ್ಶಾಪಲ್ಲಿ ಯಾರ್ಯಾರು ಭಾಗವಹಿಸಿರೋ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಏನಪ್ಪ ಅಂತಂದ್ರೆ ಒಂದು ನೀವು ಬಿ ಎಡ್ ಕೋರ್ಸ್ ಮುಗಿದ ಮೇಲೆ ನಮ್ಮಲ್ಲಿ ಏನಾದರೂ ಜಾಬ್ ಆಪರ್ಚುನಿಟಿ ಇದ್ದು ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಸೊ ಕಾಂಪಿಟೇಟಿವ್ ಅದರಲ್ಲಿ ಅಪ್ಲೈ ಮಾಡ್ಕೊತ ಕಾಂಪಿಟೇಟಿವ್ ಎಕ್ಸಾಮನ್ನು ಸಹಿತ ನೀವು ಅಟೆಂಡ್ ಆಗ್ಬೋದು. ರೈಟ್. ಸೊ ಅದ್ರ ಜೊತೆಗೆ ಯಾವ ಥರ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತಪ್ಪ ಅಂತಂದರೆ ಒಂದು ರಿಜಿಸ್ಟ್ರೇಷನ್ ಇರುತ್ತೆ, ಆನ್ಲೈನ್ ರಿಜಿಸ್ಟ್ರೇಷನ್. ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಆದ ಒಂದು 24 hours ಒಳಗಡೆ ಒಂದು ಲಿಂಕ್ ಬರುತ್ತೆ. ಎದರಪ್ಪ ಅಂತಂದರೆ ಕಾಸ್ಟ್ ಆ್ಯಂಡ್ ಪಾಕ್ಸೋ ಅಂತ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಅದರ ಪೂರ್ತಿ ಮಾಹಿತಿ ಬರುತ್ತೆ. ಕಾಸ್ಟ್ ಆ್ಯಂಡ್ ಪಾಕ್ಸೋ ಅಂತಂದರೆ ಈಗ ಆಲ್ರೆಡಿ ನ್ಯೂಸಲ್ಲಿ ನೋಡಿರ್ತೀರಿ, ಕೇಳಿರ್ತೀರಿ, ಸೆಕ್ಸುವಲ್ ಹರಾಸ್ಮೆಂಟ್ ಅಂತ. ಅದು ಅದರ ಡೀಟೇಲ್ಸ್ ಏನು, ಅದು ಅಪ್ಲೈ ಮಾಡ್ಬೇಕಂತಂದ್ರೆ ಆ್ಯಕ್ಟ್ ಯಾವ ಥರ ಇರುತ್ತೆ ಅದರ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಅದರ ಕೆಳಗಡೆ ಒಂದು ಸಬ್ಮಿಟ್ ಅಂತ ಒಂದು ಬಟನ್ ಇರುತ್ತೆ. ಆ ಮಾಹಿತಿ ಬಂದದೋ ಎಲ್ಲೋ ನಿಮಗೆ ಬಂದಿದ್ರೆ ಸೊ ಅದನ್ನು ಸಬ್ಮಿಟ್ ಒತ್ತಿಕಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಇವರಿಗೆ ಮಾಹಿತಿ ಬಂದಿದ್ದಾವೆ. ಅದಾದ ನಂತರ ನಿಮಗೆ ಇನ್ನೊಂದು ಲಿಂಕ್ ಬರುತ್ತೆ. ಎದರದಪ್ಪ ಅಂತಂದರೆ ಸ್ಟಡಿ ಮಟೀರಿಯಲ್ಸ್ ಅಂತ. ಸೊ ನಮ್ಮ ಕಡೆ ಒಂದು ಡಿಜಿಟಲ್ ಒಂದು ಪ್ರೋಗ್ರಾಮನ್ನು ರೆಡಿ ಮಾಡಿದ್ವಿ. ಏನಪ್ಪ ಅಂತಂದರೆ 6th ಇಂದ 10th ವರೆಗೂ ಸೈನ್ಸು ಮತ್ತು ಮ್ಯಾಥ್ಸ್ ಏನು ಆ್ಯಕ್ಟಿವಿಟೀಸ್ ಅದ ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಅವನ್ನ ವಿಡಿಯೋ ಮೂಲಕ ಒಂದು ವೆಬ್ಸೈಟ್ ಒಳಗೆ ಹಾಕಿದ್ವಿ. ವೆಬ್ಸೈಟ್ ಹೆಸರು ಏನಪ್ಪ ಅಂತಂದರೆ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ. ಅದು ಫ್ರೀ ರಿಜಿಸ್ಟ್ರೇಷನ್, ಅದು ಅಮೌಂಟ್ ಏನು ಪೇ ಇಲ್ಲ, ಫ್ರೀ ರಿಜಿಸ್ಟ್ರೇಷನ್. ಅದು ಲಿಂಕ್ ಬರುತ್ತೆ, ನೀವು ಲಿಂಕ್ ಕ್ಲಿಕ್ ಮಾಡ್ಬಿಡ್ತೇನೆ ಸೊ ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಸೊ ಲಾಗಿನ್ ಕೆಳಗಡೆ ನ್ಯೂ ಯೂಸರ್ ಅಂತ ಇರುತ್ತೆ, ರೈಟ್ ಸೈಡ್ ರಿಜಿಸ್ಟರ್ ಅಂತ ಬರುತ್ತೆ. ನ್ಯೂ ಯೂಸರ್ ಪಕ್ಕದಲ್ಲಿ ರಿಜಿಸ್ಟರ್ ಅಂತ ಹೊಡೆದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಳ್ತು. ಸೊ ನೀವು ಸ್ಟೂಡೆಂಟ್, ಟೀಚರ್ಸ್, ಸೊ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡತ್ತೀರಿ ಅಥವಾ ಯಾವ ಸ್ಕೂಲಲ್ಲಿ ಇದ್ದೀರಿ, ಸೊ ಈ ಥರ ಡೀಟೇಲ್ಸ್ ಕೇಳ್ತದೆ. ಅದನ್ನು ಫಿಲಪ್ ಮಾಡಿದ್ರೆ ಕೊನೆಗೆ ಏನು ಬರುತ್ತೆ ಅಂದರೆ ಅಲ್ಲಿ ಸರ್ಚ್ ಬಾಕ್ಸ್ ಒಳಗೆ ಅಗಸ್ತ್ಯ ಅಂತ ನೀವು ಟೈಪ್ ಮಾಡಿದರೆ ಸೊ ಮೊದಲನೇದು ಚಾನಲ್ಸ್ ಬರ್ತದೆ, ಅಗಸ್ತ್ಯ ಮೇನ್ ಚಾನಲ್ ಅಂತ. ಅಗಸ್ತ್ಯ ಮೇನ್ ಚಾನಲಲ್ಲಿ ಸೊ ಎಲ್ಲ ಟಾಪಿಕ್ಸ್ ಬರ್ತದೆ, 6th, 7th, 8th, 9th, 10th. ಸೊ ಕೆಳಗಡೆ ಮೇಲಿಂದ ಕೆಳಗಡೆ ಬಂದರೆ ಸೊ ರೈಟ್ ಸೈಡನ್ನು ಹೋದ್ವಿ ಅಂತಂದರೆ ಲೆಫ್ಟ್ ಸೈಡ್ ಹೋದ್ವಿ ಅಂತಂದರೆ ಟಾಪಿಕ್ಸ್ ಬರ್ತವೆ ಒಂದೊಂದು ಕ್ಲಾಸಿಗೆ ಸಂಬಂಧಪಟ್ಟ ಏನೇನು ಸಿಲೆಬಸ್ ವೈಸ್ ಟಾಪಿಕ್ಸ್ ಅದ ಸೊ ಆ ಟಾಪಿಕ್ಸ್ ಎಲ್ಲ ಬರ್ತವೆ. ಸೊ ಒಂದು ಟಾಪಿಕ್ ನಾವು ತೊಗೊಂಡ್ವಿ ಅಂತಂದ್ರೆ ಅದರಲ್ಲಿ 3 ಇಂದ 4 ಆ್ಯಕ್ಟಿವಿಟೀಸ್ ಇರ್ತದೆ, ಡೈಲಿ ಲೈಫ್ ಎಕ್ಸಾಂಪಲ್ಸ್ ಇರ್ತದೆ, ಡೂ ಇಟ್ ಯುವರ್ ಸೆಲ್ಫ್ ಇರ್ತದೆ ಮತ್ತು ಕ್ವಶನ್ಸ್ ಇರ್ತದೆ. ಟಾಪಿಕ್ ಮುಗಿದ ಮೇಲೆ ಬಿಫೋರ್ ನೀವು ಕ್ವಶನ್ಸನ್ನು ಮಕ್ಕಳಿಗೆ ಕೇಳ್ಬೋದು. ಟಾಪಿಕ್ ಮುಗಿದ ಮೇಲೆ ಆಫ್ಟರ್ ಕ್ವಶನ್ಸನ್ನು ಕ್ವಿಜ್ ಟೈಪ್ ನೀವು ಅದರಲ್ಲಿ ಮಾಡ್ಬೋದು. ಆಲ್ರೆಡಿ ಕ್ವಶನ್ಸ್ ರೆಡಿ ಇರ್ತದೆ, ರೈಟ್. ಸೊ ಇಷ್ಟು ಅದರಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ಇದಾದ ನಂತರ ನಿಮಗೊಂದು ಸರ್ಟಿಫಿಕೇಟ್ ಬರುತ್ತೆ, ವಾಲಂಟಿಯರ್ ಆಗಿ ಇಷ್ಟು ಅವರು ಏನು ಮಾಡಿದ್ದಾರೆ ಇವರು ಭಾಗವಹಿಸಿದ್ದಾರೆ ಅಂತ, ರೈಟ್. ಸೊ ಇಷ್ಟು ಮಾಹಿತಿ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಬ್ರೋಚರ್ಸ್ ಅಲ್ಲಿ ಬರ್ತವೆ. ಇನ್ನೊಂದು ಬರ್ತದೆ, ಇದೇನು ಗೊತ್ತಾ, ಏನು ಹೇಳ್ಬೇಕು,
ಹಾಂ, ನೋಡಿದ್ರೆ ಗೊತ್ತಾಗುತ್ತೆ ಏನಿದು ಸ್ಟೆಥೆಸ್ಕೋಪ್. ವರ್ಕಿಂಗ್ ಯಾವ ಥರ ಇದೆ, ರಿಯಲ್ ಯಾವ ಥರ ಇರ್ತದಲ್ಲ ಅದೇ ರೀತಿ ಇದೆ, ಬಟ್ ಇದು ಪ್ರೋಟೋಟೈಪ್ ಅಷ್ಟೇ. ನಿಮ್ಮ ಹೃದಯ ಬಡಿತವನ್ನು ನೀವೇ ಚೆಕ್ ಮಾಡಬೇಕು, ರೈಟ್. ಸೊ ಇದನ್ನು ಈ ಥರ ಕಿವಿಲಿ ಇಟ್ಕೋಬೇಕು. ಸೊ ಎರಡು ಈ ಕಡೆ ನಿಮ್ಮ ಪಕ್ಕದಲ್ಲಿ ಇರೋ ಹೃದಯದ ಮೇಲೆ ಇದನ್ನು ಇಡಬೇಕು. ಯಾವ ಥರ ಹೃದಯ ಬಡಿತದ, ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ಅದ ಅದನ್ನು ಸಹಿತ ಇದರಿಂದ ಕ್ಯಾಲ್ಕುಲೇಷನ್ ಮಾಡ್ಬೋದು. ಏನೇ ಇದನ್ನು ರೆಡಿ ಮಾಡೋಕ್ಕೆ ಲೆವೆಲ್ 2 ಅಂತ ಕರಿತಾರೆ ಇದಕ್ಕೆ, ರೈಟ್. ಇದು ವೈ ಟ್ಯೂಬ್ ಅದ. ವೈ ಟ್ಯೂಬ್ ಇಲ್ಲ ಅಂತಂದ್ರೆ ಇದೇ ಲೆವೆಲ್ 2 ನಿಮಗೆ ಎಷ್ಟು ಸೈಜ್ ಬೇಕು ಇಷ್ಟು ಕಟ್ ಮಾಡಿಕೊಂಡು, ರೈಟ್, ಇಷ್ಟು ಕಟ್ ಮಾಡಿಕೊಂಡು ಅಥವಾ ಇಲ್ಲಿ ಇಷ್ಟು ಅಂದರೆ ನಿಮ್ಮ ಕಿವಿಗೆ ಇಡಬೇಕಲ್ಲ. ಸೊ ಇಷ್ಟು ಕಟ್ ಮಾಡ್ಕೋಬೇಕು, ಒಂದಷ್ಟೇ ಕಟ್ ಮಾಡ್ಕೊಡ್ರಿ. ಇದರ ಸೈಜಾಗಿ ಏನು ಮಾಡಿರಿ ಅಂತಂದ್ರೆ ವಿ ಶೇಪಲ್ಲಿ ಕಟ್ ಮಾಡಿದ್ರಿ, ಆ ಸೈಡ್ ಕಟ್ ಮಾಡಿ ಪೂರ ಕಟ್ ಮಾಡಿಬಿಟ್ಟು ಸ್ವಲ್ಪ ಕಟ್ ಮಾಡಿ. ಸೊ ಇದನ್ನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ನೋಡಿ ವಿ ಶೇಪಲ್ಲಿ. ಇದನ್ನು ಇದ್ರ ಒಳಗಡೆ ಹಾಕಿ ಟೇಪ್ ಸುತ್ತಿಬಿಡಿ. ಸೊ ವಾಯ್ ಹಾಕೋದ್ರೊಳಗೆ ಆಗುತ್ತೆ, ಬಹುದಾಗಿ ಈ ವೈಪು ಬೇಕಂತೇನಿಲ್ಲ, ಸರಿನಾ. ಆಲ್ರೆಡಿ ಇಲ್ಲಿ ಇರುತ್ತೆ. ಇನ್ನು ಆಲಿಕೆ ಅಥವಾ ಫನಲ್ ಅಂತ ಕರಿತೀವಿ. ಫನಲ್ ನಿಮಗೆ ಸಿಗಲ್ಲ. ಸೊ ಈ ಥರ ವಾಟರ್ ಬಾಟಲ್ ತೊಗೊಳ್ಳಿ, ಇದನ್ನಿಷ್ಟು ಕಟ್ ಮಾಡಿ, ಇದು ಬೂಚ್ ಏನೈತಲ್ಲ ಇದರಷ್ಟೇ ಹೋಲ್ ಹಾಕಿ ಈ ಪೈಪ್ನ ಇದ್ರ ಒಳಗಡೆ ಹಾಕಿ ಬಲೂನ್ ಹಾಕಿ ಮುಗಿದು ಅಮೌಂಟ್ ಕಡಿಮೆ ಖರ್ಚಾಗುತ್ತೆ. ಇದಕ್ಕಷ್ಟೇ ನೀವು ಅಮೌಂಟ್ ತಗೊಳ್ಳಿ. ಇಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಗೌಡಿ ಮಿಸ್ತ್ರಿ ಯಾರು ಇದ್ರೆ ಅಂದ್ರೆ ಇಷ್ಟು ಇಸ್ಕೊಂಬಿಡಿ, ಶಾಲೆ ಬೇಕಾಗಿ ಮುಗಿದೋಗಿ, ರೈಟ್. ಇದೊಂದು ಸ್ಟೆಥೆಸ್ಕೋಪ್. ಇದನ್ನು ನೀವು ಮನೆಯಲ್ಲಿ ರೆಡಿ ಮಾಡಿ ನೋಡ್ಬೋದು, ಚೆಕ್ ಮಾಡಿ ಹಾಗೆ ಪಾಸ್ ಮಾಡಿ. ಸೊ ನಿಮಗೆ ಇನ್ಫೋಸಿಸ್ ರಿಪೋರ್ಟ್ ಅಂತ ಒಂದು ಲಿಂಕ್ ಹೇಳಿದ್ರಲ್ಲ, ಸೊ ಅದಕ್ಕೆ ಬ್ರೋಚರ್ ಇದೆ. ಇದೇನೋ ನಿಮ್ಗೆ ಬೇಡ ಅನ್ನಿಸ್ತು, ಅದ್ರ ಡೀಟೇಲ್ಸ್ ಅಷ್ಟೇ ಅಲ್ಲ, ಬಟ್ ಸ್ಕೂಲಿಗೆ ನಾವು ಕೊಟ್ಟಿದ್ದಂತ ಓದಿವಿ. ಸೊ ನಿಮಗೆ ಬೇಕಾಗಿರೋದು ಇದು ಅಗಸ್ತ್ಯ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಈ ಪ್ರೋಗ್ರಾಮ್ ಸಪ್ರೇಟ್ ಅದ ಅಗಸ್ತ್ಯದಲ್ಲಿ. ಸೊ ಈ ಪ್ರೋಗ್ರಾಮ್ ರೆಡಿ ಮಾಡಿದ್ದು ನಾವು B.Ed ಸ್ಟೂಡೆಂಟ್ಸ್ಗೆ, ಇಂಜಿನಿಯರ್ ಸ್ಟೂಡೆಂಟ್ಸ್, B.Sc ಸ್ಟೂಡೆಂಟ್ಸ್ಗೆ ಅಷ್ಟೇ, ರೈಟ್. ಈ ಥರ ವರ್ಕ್ಶಾಪ್ ಮಾಡ್ತೀವಿ. ವರ್ಕ್ಶಾಪ್ ಮಾಡಿ ಸೊ ನಿಮಗೆ ಟೀಚಿಂಗ್ ಹೋಗುವಾಗ ನಿಮ್ಗೆ ಏನು ಸ್ಟಡಿ ಮೆಟೀರಿಯಲ್ಸ್ ಏನಾದರೂ ಬೇಕಾದರೆ ಸೊ ನಮ್ಮ ಕಡೆ ಇರ್ತದೆ, ಸೊ ತೊಗೋಬೋದು. ಆ ಥರ ಅದ್ರದ್ದು ವಿಡಿಯೋಸ್ ಇರ್ತದೆ. ವಿಡಿಯೋ ಬೇಕಾದ್ರೆ ಬಿಫೋರ್ ನೀವು ಟಾಪಿಕ್ ಈ ಥರ ಹೇಳಿದಿರ್ತದೆ ಅದರ ಮಟೀರಿಯಲ್ಸ್ ಯಾವ ಥರ ಯೂಸ್ ಆಗ್ತದೆ ಅದು ವಿಡಿಯೋಸು ಅದನ್ನು ಸಹಿತ ನಿಮ್ಗೆ ಶೇರ್ ಮಾಡ್ತೀನಿ. ಫ್ರೀ ಅದ, ಅಮೌಂಟ್ ಏನಿಲ್ಲ, ರೈಟ್. ಎಕ್ಸಿಬಿಷನ್ ಏನಾದ್ರು ಮಾಡ್ಬೇಕಂತಂದ್ರೆ ಆಗಲೇ ಹೇಳಿದ್ದೆ ನಾನು, ಮಟೀರಿಯಲ್ಸ್ ಇರ್ತದೆ ನೀವು ತೊಗೋಬೋದು, ರೈಟ್. ಇನ್ನು ಕೊನೆಗೆ ಇಲ್ಲಿ ಸ್ಕ್ಯಾನ್ ಅಂತ ಅದು QR ಕೋಡ್ ಸ್ಕ್ಯಾನ್ ಅದ. ಸ್ಕ್ಯಾನ್ ಮಾಡಿದ್ರೆ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ, ರೈಟ್. ಸೊ ಅದಕ್ಕೆ ನಿಮ್ಮ ಮೇನ್ ಬೇಕಾಗಿರೋದು ಇಮೇಲ್ ಐ ಡಿ. ಯಾಕಂದರೆ ಎಲ್ಲ ಲಿಂಕ್ ಏನಾಗ್ತದೆ ನಿಮ್ಮ ಇಮೇಲ್ ಐ ಡಿ ಬರ್ತದೆ, ಸರ್ಟಿಫಿಕೇಟ್, ಫೋನ್ ನಂಬರ್ ಎದಕ್ಕೆ ಅಂತಂದರೆ ಯಾವಾಗ ಲಿಂಕ್ ನಿಮ್ಮ ಇಮೇಲ್ ಐ ಡಿಗೆ ಬಂದಿರ್ತದೆ ನಾನು ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ ಎಲ್ಲರಿಗೂ, ರೈಟ್. ಅದನ್ನು ನೋಡ್ಕೊಂಡು ನಿಮ್ಮ ಇಮೇಲ್ ಐ ಡಿ ಓಪನ್ ಮಾಡ್ಕೊಂಡು ಅಲ್ಲಿ ಯಾವ ಥರ ಲಿಂಕ್ ಬಂದಿರೋದು ನೀವು ನೋಡ್ಬೋದು. ನಿಮ್ಮ ಹೆಸರು ಯಾವ ಥರ ಕೊಡ್ತೀವಿ ಅದೇ ಥರ ಸರ್ಟಿಫಿಕೇಟ್ ಬರುತ್ತೆ, ಸರಿನಾ. ಓಕೆ. ಸೊ ಇದು ಪ್ರತಿ ಗುಂಪಿಗೆ ಬರುತ್ತೆ. ಪ್ರತಿ ಪಾಠಕ್ಕೂ ಟೀಚಿಂಗ್ ಹೆಲ್ಪ್ ಮಾಡಬೇಕು, ಒಂದು ಪಾಠಕ್ಕೆ ನಾವು ಟೀಚಿಂಗ್ ಹೆಲ್ಪ್ ಮಾಡಬೇಕು.